ಸತ್ಯ ಸುತ್ಯ ವಿರಕ್ಯ ಭಜನಾನಂದ ಔನ್ನತ್ಯ ಭೂತಿ ಅರ್ಪರಾಯ ಚಿತ್ಯಾಂ ಅತ್ಯಲ್ಪ ಭೃತ್ಯೇಶ್ವತಿ ಉದನಕ ಔದ್ಧತ್ಯ ಭೂತ್ಯಾಯ ತಕ್ರೇ ಧಕ್ರೇ ತತ ಹಕ್ರೇ ಕಯಂಕಹರಯೇ ಅಮುತ್ರಪಾತ್ರೆ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಕೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಣೀ ಮಹರ್ಷಿ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತೀ ಮಹರ್ಷಿ ತೀರ್ಥಗುರುಭ್ಯೋ ನಮಃ ಶ್ರೀ ವ್ಯಾಸತೀರ್ಥಗುರುಭ್ಯೋ ನಮಃ ಶ್ರೀ ಭದ್ರತೀರ್ಥಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯ ತೀರ್ಥಗುರುಭ್ಯೋ ನಮಃ ವೇದಾಂತ ತರ್ಕಾರಿ ವಿತರ್ಕ ಬುದ್ಧಿ ವಿದ್ಯಾ ಪ್ರಸಾರ ಕಲ್ಪಿತ ಜೀವಿತ ಮುದಾ ಕೃಷ್ಣ ಪ್ರಿಯಂ ಧೀರಂ ಅಧೀರ ಭಾಷಣ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾಯುರ್ದದಾಮ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ಮೇನುತಾಂ ಪ್ರಣಯ ಅಪರಾಧ ಶಮನೆ ನಮ್ರಃ ಅಸ್ತು ಕೃಷ್ಣ. ಗೋಪಿಕಾಸ್ತ್ರೀಯರು ದುರ್ಗೆಯನ್ನು ಆರಾಧಿಸುವ ಕ್ರಮವನ್ನು ನೋಡ್ತಾ ಇದ್ದೇವೆ. ಮೊದಲನೇದು ನೇನು ದುರ್ಗೆಯನ್ನು ನಮಸ್ಕರಿಸಿದವು. ಅಂದರೆ ಈ ನಮಸ್ಕಾರವನ್ನು ನೀನು ನಿನ್ನ ಅಣ್ಣನಿಗೆ ತಲುಪಿಸಬೇಕು, ಕೃಷ್ಣನಿಗೆ ತಲುಪಿಸಬೇಕು. ನೇರವಾಗಿ ಹೆಣ್ಮಕ್ಕಳೇ ಕೃಷ್ಣನಿಗೆ ನಮಸ್ಕಾರ ಮಾಡೋದು, ಮಾಧ್ಯಮದ ಮೂಲಕ ಹೋಗ್ತಾ ಇದ್ದಾರೆ. ಯಾಕೆ ಅದು ಹಾಗೆ? ನಮ್ಮಲ್ಲಿ ಯಾವಾಗಲೂ ಕೂಡ ಅಚ್ಯುತೋಪಿ ಅಭ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತು ಅಂತ ಭಗವಂತನ ಮಾತು. ನಾನು ಯಾರಿಗೂ ಕೂಡ ನೇರವಾಗಿ ಅನುಗ್ರಹ ಮಾಡೋದಿಲ್ಲ, ಒಂದು ಮಾಧ್ಯಮ ಇಟ್ಟುಕೊಂಡೇ ಅನುಗ್ರಹ ಮಾಡುತ್ತೇನೆ ಅಂತ ಭಗವಂತನ ಮಾತು. ಅಚ್ಯುತೋಪಿ ನೇರವಾಗಿ ಅನುಗ್ರಹ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ತಾಕತ್ತು ಇದ್ರೂ ಕೂಡ ನಾನು ಮಾಧ್ಯಮದ ಮೂಲಕನೇ ಅನುಗ್ರಹ ಮಾಡುತ್ತೇನೆ ಅಂತ ಕೃಷ್ಣನ ಮಾತು. ಆದ್ದರಿಂದ ನಾವು ಕೊಡುವಾಗಲೂ ಕೂಡ ನೇರವಾಗಿ ಕೊಡುವಂತಿಲ್ಲ, ಮಾಧ್ಯಮದ ಮೂಲಕನೇ ಕೊಡಬೇಕು. ಹೆಣ್ಣನ್ನು ನೋಡುವಾಗ ಲಕ್ಷ್ಮಿ ಮಾಧ್ಯಮ ಅಲ್ಲ, ಆದರೆ ಗಂಡನ್ನು ನೋಡುವಾಗ ಆಚಾರ್ಯ ಮಧ್ವರ ಮೂಲಕನೇ ಕೊಡಬೇಕು ಅಂತ ನಾವು ಸಂಕಲ್ಪ ಮಾಡುವಾಗಲೇ ಅಸ್ಮದಾದಿ ಗುರುಣ ಶ್ರೀಮನ್ ಮಧ್ವಾಚಾರ್ಯಣ ಅಂತಲೇ ನಮ್ಮ ಸಂಕಲ್ಪ. ಅದು ಬಿಟ್ಟು ನೇರವಾಗಿ ದೇವರಿಗೆ ಕೊಡ್ತೇನೆ ಅಂದರೆ ದೇವರು ಒಳ್ಳೆ ತಗೊಳ್ಳೋಲ್ಲ. ಆದ್ದರಿಂದ ಏನು ನಾವು ಹೀಗೆ ಚಿಂತನೆ ಮಾಡುವ ಫಲ ಏನು? ಅದು ಬಿಟ್ಟರೆ ಒಳ್ಳೆಯ ಮಾಧ್ಯಮ ಯಾರು? ವಾಯುದೇವರು ಆಚಾರ್ಯ ಮಧ್ವರು ಒಳ್ಳೆಯ ಮಾಧ್ಯಮ. ಒಳ್ಳೆಯ ಮಾಧ್ಯಮ ಅಂದರೆ ಏನಂತ, ದೇವರಿಗೆ ಕೊಡೋದಕ್ಕೆ ನಾವೇನು ಕೊಡಬೇಕು ಅದನ್ನು ದೇವರಿಗೇ ಕೊಡಬೇಕು. ಈಗ ಅರ್ಥ ಆಯಿತು. ಕೆಟ್ಟ ಮಾಧ್ಯಮ ಅಂದರೆ ಏನು? ಅವರಿಗೆ ಕೊಡುವುದನ್ನು ಇವರಿಗಿಸ್ಕೊಡ್ತಾರೆ ಜೋಬಿ. ಅದಕ್ಕಂದ್ರೆ ಬೇರೆ ದೇವತೆಗಳ ಮೂಲಕ ಕೊಟ್ಟರೆ ಅವರೇ ಸ್ವಲ್ಪ ಜೇಬಿಗೆ ಇಳಿಸ್ಕೊಳ್ತಾರೋ ಏನೋ. ವಾಯುದೇವರ ಮೂಲಕ ಕೊಟ್ಟರೆ ಸ್ವತಃ ತನ್ನ ಜೇಬಿ ಇಳಿಸೋಲ್ಲ, 100ಕ್ಕೆ 100 ದೇವರಿಗೆ ಒಪ್ಪಿಸ್ತಾನೆ. ಯಾಕೆ ಅಂತ ಕೇಳಿದರೆ, ಬೇರೆ ದೇವತೆಗಳಿಗೆ ದೇವರ ಬಗ್ಗೆ ಒಮ್ಮೊಮ್ಮೆ ಮರೆಯುವಿಕೆ ಬರುತ್ತೆ, ಮರೀತಾರೆ. ಒಬ್ಬ ದೇವರನ್ನು ತಗೊಳ್ಳೋದು, ಅವರು ತುಂಬ ಸಲ ದೇವರನ್ನು ಮರೆತಿದ್ದಾರೆ. ರಾಮ ಅಂದರೆ ದೇವರು ಅಂತ ಮರೆತಿದ್ದಾರೆ. ಆದ್ದರಿಂದ ರಾವಣನ ಸಂಹಾರ ಆದ ತಕ್ಷಣ ರಾಮದೇವರ ಎದುರಿಗೆ ರುದ್ರದೇವರು ಬಂದು ಹೇಗೆ ಕೊಂದಿಯಾರು, ನಾನು ಹೊರಕೊಟ್ಟಿರತಕ್ಕಂಥ ರಾವಣನನ್ನು ಹೇಗೆ ಕೊಂದಿಯ ಅಂತ ರಾಮನ ಹತ್ರ ಜಗಳಕ್ಕೆ ನಿಂತ. ಆವಾಗ ರಾಮಚಂದ್ರ ತೋರಿಸಲ ತಪ್ಪಾಯಿತು. ತೋರಿಸುವುದಂದ್ರೆ ಏನಂತ, ಅವರನ್ನು ಕೊಂದ
ಹೋಗಂತೆ ನಿನ್ನನ್ನು ಕೊಲ್ತೇನೆ ಬೇಕಾದ್ರೆ ಕೊಲ್ಲುವ ಮೂಲಕ ತೋರಿಸ್ತೇನೆ ಅಂತ. ಅಂದರೆ ಏನಂತ, ಒಮ್ಮೊಮ್ಮೆ ಮರೆಯುವಿಕೆ ಬರುತ್ತೆ, ಆದರೆ ಎಲ್ಲೂ ಕೂಡ ಭಗವಂತನ ಬಗ್ಗೆ ಮರೆಯುವಿಕೆ ಇಲ್ಲದವರು ಅಂತಂದರೆ ಅದು ವಾಯುದೇವರು. ಆದ್ದರಿಂದ ನಮ್ಮ ಮತ್ತು ಭಗವಂತನ ಮಾಧ್ಯಮ ಉಂಟಲ್ಲ, ವಾಯುದೇವರನ್ನು ಚಿಂತನೆ ಮಾಡೋಣ. ಫಲಿತಾಂಶ ಏನಾಗುತ್ತೆ ಅಂದರೆ, ನಮಗೆ ನಮ್ಮ ಊರಲ್ಲಿ ಏನಾದರೂ ಕೆಲಸ ಆಗಬೇಕು ಅಂತಂದರೆ ನಮ್ಮ ಎಲ್ಪಿ ಇರ್ತಾರೆ, ಅವರ ಹತ್ರ ಹೇಳ್ತೇವೆ, ಅಲ್ಲಿ ಹೋಗಿ ನಾವು ಹೇಳಿದ ಸಮಸ್ಯೆಯನ್ನು ಅಲ್ಲಿ ಹೋಗಿ ತಲುಪಿಸಬೇಕು ಅಂತಂದರೆ ಮುಖ್ಯ ಪ್ರಾಣನ ಎಂಪಿಯನ್ನು ನಿತ್ಯ ಉಪಾಸನೆ. ನಮಗೂ ಭಗವಂತ ಪ್ರಧಾನಿ, ನಾವು ಪ್ರಜೆಗಳು, ನಮಗೂ ದೇವರಿಗೆ ಮಧ್ಯೆ ಇರತಕ್ಕಂಥ ಎಂಪಿ ಮುಖ್ಯ ಪ್ರಾಣ. ಎಂ ಅಂದರೆ ಮುಖ್ಯ, ಪಿ ಅಂದರೆ ಪ್ರಾಣ, ಮುಖ್ಯ ಪ್ರಾಣ. ಇವರನ್ನು ಪ್ರತಿನಿತ್ಯ ಚಿಂತನೆ ಮಾಡೋಣ, ಆವಾಗ ನಮ್ಮ ಊರಿನ ಎಂಪಿಗಳು ಕೂಡ ಸರಿಯಾಗಿರ್ತಾರೆ ಅಂತ. ಸ್ವಲ್ಪ ಆಧ್ಯಾತ್ಮಿಕದ ಕಡೆಗೂ ಇರುತ್ತಾರೆ. ಇಲ್ಲದಿದ್ದರೆ ಭಗವದ್ಗೀತೆ 15 ಆಗ ಹಿಡಿಯುವುದು ಹೇಳಿದ್ದು, ಯಾವ ನಿಮ್ಮ ಪ್ರಧಾನ ಮಂತ್ರಿ ಮೋದಿಯವರು ಭಾಗದ ಕೈಯಲ್ಲಿ ಇದ್ರೂ ಕೂಡ ಅದರ ನಿರಪೇಕ್ಷವಾಗಿ 15 ಅಧ್ಯಾಯ ಭಗವದ್ಗೀತೆ ಹೇಳಿದ್ದಾರೆ ಅಂತ ನಿಮ್ಮ ಹೆಮ್ಮೆಯಲ್ಲಿ ಬರೆಯುವುದು. ಆದ್ದರಿಂದ ನಿರ್ಲಿಪ್ತರು ಅಂತ, ನಿರ್ಲಿಪ್ತತೆ ಬರುವುದೇ ಭಗವದ್ಗೀತೆಯ ಅಧ್ಯಯನದಿಂದ. ನಾನು ನಿನ್ನೆ ಅಂದಿದ್ದೆ, ತುಂಬ ಅಟ್ಯಾಚ್ಕೊಂಡಿರಬಾರ್ದು, ತುಂಬ ಅಟ್ಯಾಚ್ಮೆಂಟ್ ಇರಬಾರ್ದು, ತುಂಬ ಹೆಚ್ಚುಕೊಳ್ಳಬಾರ್ದು, ತುಂಬ ದೂರ ಇರಬಾರ್ದು. ಯಾವುದನ್ನು ಅತಿಯಾಗಿ ಮಾಡಬೇಡ ಅಂತ ಕೃಷ್ಣನ ಮಾತು. ಎಷ್ಟು ಬೇಕು ಅಷ್ಟೇ ಇರಬೇಕು ಅಂತ ಅದಕ್ಕೆ ಸಹಕಾರಿಯಾಗತಕ್ಕಂಥದ್ದು ಭಗವದ್ಗೀತೆ. ಅಂತಹ ಭಗವದ್ಗೀತೆ ಅಂದರೆ ಏನಿರಬೇಕು, ಚೆನ್ನಾಗಿ ಭಗವದ್ಗೀತೆ ಓದಿರತಕ್ಕಂಥವು ನಮಗೂ ಪ್ರಧಾನಮಂತ್ರಿಗೂ ಮಾಧ್ಯಮವಾಗಿರಬೇಕು ಅಂತ, ನಮಗೂ ದೇವರಿಗೂ ಮಾಧ್ಯಮವಾಗಿರತಕ್ಕಂಥ ಮುಖ್ಯ ಪ್ರಾಣನನ್ನು ಚೆನ್ನಾಗಿ ಉಪಾಸ ಮಾಡಬೇಕು. ಸದ್ಯ ಈಗ ಹೆಣ್ಮಕ್ಕಳು ಯಾರು ಇಟ್ಕೊಂಡಿದ್ದಾರೆ ಅಂದರೆ ದುರ್ಗೆ ಇಟ್ಕೊಂಡಿದ್ದಾರೆ. ಅಮ್ಮ ಅವನಿಗೆ ಈ ನಮಸ್ಕಾರ ತಲುಪಿಸು ಅಂತ ಹೇಳಿದರು. ಮನೆ ಹಾಗೆ ಏನು ಮಗುವಿಗೆ ಶಾಲೆಗೆ ಅಭಿವೃದ್ಧಿ ಪತ್ರ ಸಿಗ್ತಿದೆ. ನಮ್ಮ ಕನ್ನಡ ಅಭಿವೃದ್ಧಿ ಪತ್ರ ಅಂದರೆ ಪ್ರೋಗ್ರೆಸ್ ಕಾರ್ಡ್ ಇರುವುದು 6 ಸಬ್ಜೆಕ್ಟ್. ಕೆಂಪು ಗೆರಿಗೆ ಇದಕ್ಕೆ 10 ಲಕ್ಷ ಆಗ್ತದೆ. ಅಪ್ಪನ ಏನು ಮಾಡ್ತಾನೆ ಮಗು, ಏನು ಮಾಡುತ್ತೆ, ಅಮ್ಮ ಅಮ್ಮ 10 ಲಕ್ಷ ಹಾಕಿಸ್ಕೊಂಡು ಏನು ಬೈಬಿಟ್ಟು ಅಮ್ಮ ತಿಂದಿವಿ. ಒಂದ ಅಮ್ಮನನ್ನು ಕರ್ಕೊಂಡು ಹೋಗುತ್ತೆ, ಇಲ್ಲ ಅಮ್ಮನ ಕರ್ಕೊಡುತ್ತೆ. ಯಾಕೆ, ಅಪ್ಪನ ಮೂಡು ಹೇಗೆ ಮೂಡು ಬಿದ್ದೆನೋ ಪಡು ಬಿದ್ದೆನೋ ಅಂತ ಹೇಳಿದ್ರು ನಮ್ಮಲ್ಲಿ ಗೊತ್ತಿರುತ್ತೆ. ಆದ್ದರಿಂದ ಹಾಗೆ ನಮ್ಮಲ್ಲಿ ಲೋಕದಲ್ಲಿ ಹುಟ್ಟಲ್ಲ, ಹಾಗೆಯೇ ಅಮ್ಮನ ಮೂಲಕನೇ ಅಪ್ಪನ ಬಳಿಗೆ ಹೋಗುವುದು. ಅದೇ ರೀತಿ ಗೋಪಿಕಾಸ್ತ್ರೀಯರು ಅಮ್ಮನ ಮೂಲಕ ಅಪ್ಪನ ಬಳಿಗೆ ಹೋಗ್ತಾ ಇದ್ದಾರೆ, ಭಗವಂತನ ಬಳಿಗೆ ಹೋಗ್ತಾ ಇದ್ದಾರೆ. ನಾವು ನಮಸ್ಕಾರ ಕೊಡ್ತೇವೆ, ದೇವರಿಗೆ ಕೊಡುವುದು ಅಲ್ಲ. ನೀವು ಕೊಡ್ತಕ್ಕಂಥ ನಮಸ್ಕಾರವನ್ನು ದೇವರು ತೆಗೊಳ್ತಾನ, ಖಂಡಿತ ತೆಗೊಳ್ತಾನೆ. ಯಾಕೆ ತೆಗೊಳ್ತಾನೆ? ಯಾವಾಗಲೂ ಕೂಡ ನಮ್ಮಲ್ಲಿ ಇಲ್ಲದನ್ನು ನೀವು ನಮಗೆ ಕೊಟ್ಟರೆ 2 ಕೈಯಿಂದ ಚಾಚಿ ನಾವು ತಗೊಳ್ತೇವೆ. ನಮ್ಮಲ್ಲಿ ಇದ್ದದ್ದನ್ನೇ ನೀವು ಕೊಡಲಿಕ್ಕೆ ಬಂದರೆ ಅದರಲ್ಲಿ ಆಸಕ್ತಿ ತಗೊಳ್ಳಲ್ಲ, ನನಗೆ ಉಂಟು ಆಸಕ್ತಿ ತಗೊಳ್ಳಲ್ಲ. ನಿಮ್ಮಲ್ಲಿ ನಿಮಗೆ ತಿಳಿಯದ್ದನ್ನು ನಾನು ತಿಳಿಯ ಹೇಳಿದರೆ ಬಂದು ಕೂತ್ಕೊಂಡು ಕೇಳ್ತೀರ. ನಿಮಗೆ ಗೊತ್ತಿದ್ದದ್ದನ್ನೇ ನಾನು ಹೇಳಲಿಕ್ಕೆ ಶುರು ಮಾಡಿಬಿಟ್ರೆ ಮಂಗಳ ದಿವಸ ಬರ್ತದೆ. ಕ್ರಮ ಯಾವುದು ಯಾರಲ್ಲಿ ಇಲ್ಲವೋ ಅದನ್ನು ಅವರಿಗೆ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡ್ತಾರೆ ಅಲ್ವೋ. ದೇವರಲ್ಲಿ ಯಾವುದಿಲ್ಲ, ನಮಸ್ಕಾರ ಇಲ್ಲ ಅಂದರೆ ನಾನೀಗ ನಿಮಗೆ ದುಡ್ಡು ಕೊಡಬೇಕು ಅಂದ್ರೆ ನನ್ನಲ್ಲಿ ದುಡ್ಡು ಇರಬೇಕಾ? ನಿಮಗೆ ವಸ್ತ್ರ ಕೊಡಬೇಕು ಅಂದ್ರೆ ನನ್ನಲ್ಲಿ ವಸ್ತ್ರ ಇರಬೇಕಾ? ಏನು ನಿಮಗೆ ನಾನು ಕೊಡಬೇಕಾದ್ರು ನನ್ನಲ್ಲಿ ಇರಬೇಕಲ್ವೋ. ದೇವರು ಯಾರಿಗಾದರೂ ನಮಸ್ಕಾರ ಕೊಡುವುದು ಇಲ್ಲ. ದೇವರು ಯಾರಿಗಾದರೂ ನಮಸ್ಕಾರ, ನಾವು ನೀವು ಅಂದರೆ ಪರಸ್ಪರ ನಮಸ್ಕಾರ ಅಂತ ಕೊಟ್ಟುಕೊಳ್ಳುತ್ತೇವೆ. ನಾನು ನಿಮಗೆ ನಮಸ್ಕಾರ ಕೊಡ್ತೇನೆ, ನೀವು ನನಗೆ ನಮಸ್ಕಾರ ಕೊಡ್ತೀರಾ? ದೇವರು ಯಾರಿಗಾದರೂ ನಮಸ್ಕಾರ ಕೊಡ್ತಾನ? ಇಲ್ಲ. ಯಾರಿಗೆ? ಅವನಿಗೆ ನಮಸ್ಕಾರ. ಆದ್ದರಿಂದ ಯಾರಿಗೂ ನಮಸ್ಕಾರ ಕೊಡೋಲ್ಲ. ಹಾಗಾಗಿ ಅವನಲ್ಲಿ ನಮಸ್ಕಾರ ಇಲ್ಲ ಅಲ್ವೋ. ನಾವು ಅವನಿಗೆ ನಮಸ್ಕಾರ ಕೊಟ್ಟರೆ 2 ದಿನದ ಯಾಕೆ ಅವನಲ್ಲಿಲ್ಲ. ಅದನ್ನೇ ವೇದ ಮಂತ್ರ ಹೇಳಿದ್ದು, ಭೂಯಿಷ್ಠಾಂತೆ ನಮ ಮುಕ್ತಿ ವಿಧೇಯ ಅಂತ ವೇದವನ್ನು. ದೇವರ ಅದು ಕೇಳ್ತೇವೆ, ಇದು ಕೊಡ್ತೇವೆ, ಅದು ಕೊಡು ಇದು ಕೊಡು ಅಂತ ದೇವರ ಹತ್ರ ಕೇಳ್ತೇವೆ. ದೇವರ ನನಗೇನು ಕೊಡ್ತೀಯ ಅಂತ ಕೇಳ್ತಾನೆ. ನಾನು ಏನು ಕೊಟ್ಟರು ಕೂಡ ದೇವರು ನನ್ನನ್ನು
ಧನ್ವಂತರೇಮ. ಸಹಸ್ರನಾಮ ನಿತ್ಯ ಪಾರಾಯಣ ಮಾಡ್ತೇವೆ ನಾವು. ಸಹಸ್ರನಾಮಕ್ಕಿಂತಲೂ ಕೂಡ ಒಂದು ತೂಕ ಜಾಸ್ತಿ ಅವರಕ್ಕೆ ಅಂದರೆ ನಾಮ ಅವಳಿ. ಸಹಸ್ರನಾಮ ಹೇಳ್ಕೊಂಡು ಹೋಗ್ತೇವೆ, ಒಂದು ಇಟ್ಕೊಂಡು ಹೋಗ್ತೇವೆ. ಅದರಲ್ಲಿ ಅವು ಎಣ್ಣೆ ಆಟ ಇದ್ದೇ ಇರುತ್ತೆ. ಕೊನೆಗೆ ಆಪನಾಥ ಇಟ್ಕೊಂಡು ಪುಸ್ತಕ ಹೋಗಿಬಿಡ್ತೇವೆ, ಅದಿದ್ದೇ ಇರ್ತದೆ. ಆದರೆ ಅದರಲ್ಲಿ ಕೂಡ ವಿಶ್ವಾಯ ನಮಃ, ವಿಷ್ಣವೇ ನಮಃ, ವಶಕಾರಾಯ ನಮಃ, ಪ್ರಭವೇ ನಮಃ, ಭೂತಕೃತೆ ನಮಃ, ಭೂತಧೃತೆ ನಮಃ, ಭಾವಾಯ ನಮಃ ಅಂತ ಹೇಳಿಕೊಂಡು ಪ್ರತಿಯೊಂದು ನಾಮದ ಜೊತೆಗೆ ಕೂಡ ಒಂದು ನಮಃ 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 ಅಂತ ಸೇರಿಸಿಬಿಟ್ರೆ 1000 ನಾಮಗಳು ಮುಗಿದಾಗ 1000 ನಮಸ್ಕಾರ ಆಗುತ್ತೆ. ನಮ್ಮ ಜೀವನ 1000ದ ಜೀವನ ಆಗುತ್ತೆ. ಇಲ್ಲದಿದ್ದರೆ ಸಾವು ಇರುವ ಜೀವನ ಆಗುತ್ತೆ. ಇದೀಗ ಸಾವು ಇರದ 1000ದ ಜೀವನ ಆಗಬೇಕು ಅಂತಾದರೆ ದೇವರಿಗೆ ನಮಸ್ಕಾರ ಕೊಡಬೇಕು ಅಂತ ಹಿರಿಯರು ಹೇಳಿದರು. ಆವಾಗ ದೇವರು 2 ಕೈಯಿಂದ ಮತ್ತೆ ಹೇಗಿರಬೇಕು ನಮಸ್ಕಾರ? ನಿಮ್ಗೊಂದು ನಮಸ್ಕಾರ ಅಂತಲ್ಲ, ನಾವು ಗಾಡಿಯಲ್ಲಿ ಎಲ್ಲೋ ಸುತ್ತಿರ್ತೇವೆ, ಗಾಡಿಯಲ್ಲಿ ಹೋಗ್ತಿರ್ತಾನೆ, ಅವನು ನಡ್ಕೊಂಡು ಹೋಗ್ತಿರ್ತಾನೆ, ಅವನನ್ನು ನೋಡಿದ್ದೇವೆ, ಬಸ್ಸಲ್ಲಿ ನಮಸ್ಕಾರ, ಅದು ಕೂಡ ಒಂದು ಕೈ ಎತ್ತಿಕೊಂಡು ಕೃಷ್ಣ ಅಂತ ಒಂದು ಕೈ ಕೈ ಕಡಿಬೇಕು ಅಂತ ನಮ್ಗೆ ಆಂಗ್ಲರು ಕಲಿಸಿಕೊಡ್ತಾರೆ. ಒಂದು ಕೈಯ ನಮಸ್ಕಾರ ನಮ್ಮ ಕ್ರಮ, 2 ಕೈಗಳನ್ನು ಜೋಡಿಸಿಕೊಡುವುದೇ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ವೋ? ಯಾಕೆ ಹೀಗೆ ಮಾಡಿಬಿಟ್ಟು ಅನುಗ್ರಹ ಮಾಡ್ತಕ್ಕಂಥ ನಾವು ಅವನಿಗೆ ನಮಸ್ಕಾರ ಕೊಡ್ತೇವೆ ಅಂದರೆ ಅವನಿಂದ ಅನುಗ್ರಹ ಪಡೀತೇವೆ ಅಂತಾರೆ. ಅದರಿಂದ ಹೀಗೆ ಮಾಡುವಂತಿಲ್ಲ. ಹಾಗೆ ಓಡಿಸುವುದು. ಮನೆಗೆ ಬಂದಾಗ, ಮನೆಯಿಂದ ಹೊರಡುವಾಗ ನಾವು ನಮ್ಮ ಮಕ್ಕಳಿಗೆ ಕಳಿಸಿಕೊಡುವುದೇ ಏನರ್ಥ? ಇನ್ನು ಬರಬೇಡ, ಮತ್ತೇನರ್ಥ? ಅವರಿಗೆ ಕಳಿಸಿಕೊಡಬೇಕು, ಕೈ ಜೋಡಿಸುವಂತೆ. ಈ ರೀತಿ ಹೇಳಲಿಕ್ಕೆ ನಮ್ಮ ಶಕ್ತಿ ಇದ್ರೆ ಅವರಿಗೆ ಹೋಗಬೇಕು, ಮತ್ತೆ ಅವರಿಂದ ಶಕ್ತಿ ನಮಗೆ ಬರಬೇಕು. ಅದರಿಂದ ದೊಡ್ಡವರು ಹೀಗೆ ಮಾಡಬೇಕು, ನಾವು ಚಿಕ್ಕವರು ಹೀಗೆ ಕೈ ಜೋಡಿಸಬೇಕು. ಇದು ನಮಸ್ಕಾರ. ಮಾತ್ರ ಶ್ರದ್ಧೆಯಿಂದ ಭೂಯಿಷ್ಠ, ತುಂಬ ಶ್ರದ್ಧೆಯಿಂದ ಮಹಾರಾಜ ನಿನಗೊಂದು ನಮಸ್ಕಾರ ನಾವು ಹೇಳಿದ್ರೆ ದೇವರ ನಮಸ್ಕಾರವನ್ನು ತೆಕ್ಕೊಳ್ತಾನೆ. ಯಾಕೆ? ಅವನಲ್ಲಿ ಇಲ್ಲ, ಇದ್ದಿದ್ರೆ ಇನ್ನೊಬ್ಬರಿಗೆ ಕೊಡುತ್ತಿದ್ದ, ಕೊಡುವುದಿಲ್ಲ. ಅದನ್ನು ಅವನ ನಮಸ್ಕಾರ ಇಲ್ಲ. ನಾವು ನೀವು ಕೇಳ್ಬೋದು, ನಾವು ಕೊಟ್ಟಿದ್ದೇವೆ ನಮಸ್ಕಾರ ಎಲ್ಲ ಸ್ಟಾರ್ಟ್ ಆಗಿಲ್ಲ ಕೇಳಬೇಕು. ಇಲ್ಲ, ಕೊಟ್ಟ ನಮಸ್ಕಾರ ತಿಂದ, ಕೊಟ್ಟ ನಮಸ್ಕಾರ ಮುಗಿಸ್ತಾನೆ. ಪ್ರತಿ ದಿವಸ ನಮಸ್ಕಾರ ಕೊಡಬೇಕು. ಕೊಟ್ಟ ನಮಸ್ಕಾರ ಒಬ್ಬೊಬ್ಬ ಸ್ವೀಕಾರ ಮಾಡ್ತಾ ಇರ್ತಾನೆ. ಆದ್ದರಿಂದ ಮೊದಲನೇ ಹೆಣ್ಮಕ್ಕಳು ಮಾಡುವುದೇನೆಂದರೆ ನಮಸ್ಕಾರ ಕೊಡ್ತಾ ಇದ್ದೇವೆ. ಆ ನಮಸ್ಕಾರವನ್ನು ನೀನು ಗುರುಗೆ, ನಿನ್ನ ಅಣ್ಣನಿಗೆ, ಗಂಡನಿಗೆ, ಅಣ್ಣನ ಹೋದು ಗಂಡನ ಹೋದು ಅವನಿಗೆ ನೀನು ಕೊಡಬೇಕು ಅಂತ ಹೇಳಿ ಮೊದಲು ನಮಸ್ಕಾರ ಮಾಡಿಬಿಟ್ಟು ತಾನೆ. 2ನೇದು ಪುಷ್ಪವನ್ನು ನಿವೇದನ ಮಾಡಿ. ವರರಾಜ ಶ್ರೀಪಾದ ಉಪನಿಷತ್ತಿದೆ. ಇದು ಶಬ್ದಕ್ಕೂ ಕೂಡ ಒಂದೊಂದು ತಾಕತ್ತು. ದೇವರಿಗೆ ಕೊಡುವಾಗ ಪುಷ್ಪಂ ಏಕವಚನ, ಒಂದು ಪುಷ್ಪವನ್ನು ದೇವರಿಗೆ ಅರ್ಪಣೆ ಮಾಡುವುದು. ದೇವರು ನಮಗೆ ಕೊಡುವಾಗ ಪುಷ್ಪಗಳಿಂದ ನಮ್ಮನ್ನು ಅಲಂಕರಿಸಿದ್ದಾರೆ. ಪುಷ್ಪವನ್ನು ಕೊಡುತ್ತೇನೆ, ಅವ ಮಾತ್ರ ನನ್ನನ್ನು ಪುಷ್ಪಗಳಿಂದ ಅಲಂಕರಿಸಿದರೆ ಬಹುವಚನದಲ್ಲಿ ನಾವು ದೇವರಿಗೆ ಕೊಡುವುದು ಸ್ವಲ್ಪ, ದೇವರಿಗೆ ಬಾಚುವುದೇ ತುಂಬ. ಪುಷ್ಪಗಳಿಂದ ಅಂತ ಏನು ಪುಷ್ಪಗಳು? ನಿನ್ನೇನು 2 ಪುಷ್ಪ ನೋಡಿದೆ. ಅಹಿಂಸಾ ಪ್ರಥಮ ಪುಷ್ಪಂ, ಇನ್ನೊಬ್ಬರಿಗೆ ಹಿಂಸೆ ಮಾಡುತ್ತ, ಕಾಯಿಕ, ವಾಚಿಕ, ಮಾನಸಿಕ 3 ರೀತಿಯಾದ ಹಿಂಸೆ ನನ್ನಿಂದ ನಡೀತಾ ಇದೆ. ಮನಸ್ಸಲ್ಲೇ ಶಪಿಸ್ತಾರೆ, ಹಾಳಾದ ಹೋಗೋದು, ಹಾಳಾಗಿ ಹೋಗಿ ಅಂತೇಳಿ ಮನಸ್ಸಿಂದ ಶಪಿಸ್ತೇವೆ, ಬಾಯಿಂದ ಬೈತೇವೆ, ಕೈಯಿಂದ ಕುಡಿತೇವೆ. ಇಂತಹ ಹಿಂಸೆ ಸುತರಾಂ ನಮ್ಮಿಂದ ಆಗಬಾರದು. ಯಾರಿಗೆ? ಸಾತ್ವಿಕರಿಗೆ. ತಾಮಸರಿದ್ದಾರೆ, ಅವರಿಗೆ ಮಾನಸಿಕ, ವಾಚಿಕ, ಕಾಯಿಕ 3 ರೀತಿಯ ಹಿಂಸೆ ಮಾಡಿಕೊಡುತ್ತಾರೆ. ಭೀಮಸೇನ ಮಾತು ನಾವೆಲ್ಲ ಭೀಮಸೇನ ಅನುಯಾಯಿಗಳಲ್ಲೋ, ದುರ್ಯೋಧನ ಅನುಯಾಯಿಗಳಲ್ಲ, ಭೀಮಸೇನ ಅನುಯಾಯಿಗಳಲ್ಲೋ. ಭೀಮಸೇನ ಸಿದ್ಧಾಂತ ಏನು ಗೊತ್ತಾ? ಧೃತರಾಷ್ಟ್ರ ವಿದುರನನ್ನು ಕೊಟ್ಟು ಕಳಿಸಿದ ಧರ್ಮರಾಜನಿಗೆ. ಧರ್ಮರಾಜನಿಗೆ ಸಾಮ್ರಾಜ್ಯ ಸಿಕ್ಕಿಯಾಯಿತು, ದುರ್ಯೋಧನಕ್ಕೂ ಸತ್ತಾಯಿತು, ಸಾಮ್ರಾಜ್ಯ ಸಿಕ್ಕಿಯಾಯಿತು. ಧೃತರಾಷ್ಟ್ರ ಕೊಟ್ಟು ಕಳಿಸಿದ. ವಿದುರ ಬಂದ, ದುಡ್ಡು ಕೊಡಬೇಕಂತೆ, ಅಣ್ಣ ಹೇಳಿ ಕಳಿಸಿದ್ದಾನೆ. ಧೃತರಾಷ್ಟ್ರ ಅಣ್ಣ ಹೇಳಿ ಕಳಿಸಿದ್ದಾನೆ. ಧರ್ಮರಾಜ ದುಡ್ಡು ಕೊಡಬೇಕಂತೆ. ಯಾಕೆ ಅಂತ ಕೇಳಿದ ಧರ್ಮರಾಜ, ಮಕ್ಕಳಿಗೆ ಶ್ರಾದ್ದ ಹಾಕಿ ಅವರು ಕಾಡಿಗೆ ಹೋಗ್ತಾನೆ ಅಂತ ಅದಕ್ಕೋಸ್ಕರ ದುಡ್ಡು ಕೊಡಬೇಕಂತೆ. ಏನು ಮಾಡೋಣ? ಗ್ರಹಚಾರ ಕೀರಿಕೈ ಭೀಮನ. ವಿತ್ತ ಮಂತ್ರಿ ಭೀಮಸೇನ, ಒಳ್ಳೆಯ ಸಂಪತ್ತುಳ್ಳ ಭೀಮಸೇನ. ಆದ್ದರಿಂದ ವಿತ್ತ ಮಂತ್ರಿ ಆಗಲಿಕ್ಕೆ ಅರ್ಹತೆ. ಮತ್ತೆ SLC ಫೈಲ್ ಆಗಿ ITBT ಮಂತ್ರಿ ಅಷ್ಟೇ.
ಬೀಟಿ ಮರ ಮಾತ್ರ ಉಂಟು. ಹೇಗೆ ಓದಬೇಕು ಅಂತ ಗೊತ್ತಿಲ್ಲದ್ರು ಮಂತ್ರಿಗಳ ಕೂತಿದ್ದಾರೆ. ನಮ್ಮ ದೌರ್ಭಾಗ್ಯ ಇದು. ಅವರಿಗೆ ಸದಾ ಕಾಯಿಲೆ, ಅವನಿಗೆ ಓದಲಿಕ್ಕೆ ಬರಲ್ಲ, ಶಿಕ್ಷಣ ಮಂತ್ರಿ. ಅವನಿಗೆ ತುಂಬಾ ಮಕ್ಕಳು, ಶಿಶು ಕಲ್ಯಾಣ. ಅವ ಸೋಮಾರಿ, ಕ್ರೀಡಾ, ಕೂತಲ್ಲೇ ನಿಂತಲ್ಲಿ ನಿದ್ದೆ ಮಾಡುವಾಗ ಇದು ನಮ್ಮ ಭಾರತ. ಇದರಲ್ಲಿ ಯಾವುದಾದ್ರೂ ಸುಳ್ಳು ಉಂಟ? ಒಂದು ಮಗು ನೇರವಾಗಿ ಕೇಳಿದ ಏನು ಅಂತ, ನಮ್ಮ ಶಿಕ್ಷಣ ಮಂತ್ರಿಗಳಿಗೇನೆ ಓದ್ಲಿಕ್ಕೆ ಬರುವುದಿಲ್ಲ ಅಂತ ಕೇಳಿದ. ಒಂದು ಸಭೆಯಲ್ಲಿ ಎದ್ದು ನಿಂತೆ ಕೇಳಿದ, ಏನಾದ್ರು ಬೇಜಾರ, ಅಷ್ಟು ಬುದ್ಧಿ ಇತ್ತು ಕಾಣುತ್ತೆ. ಸಿಟ್ಟಾಗಿ ಇಳಿಸ್ತಿದ್ರು ನಾವು ಎಲ್ಲ ಮಕ್ಕಳು ಸೇರಿಕೊಂಡು. ನಮ್ಮ ಜೀವನದಲ್ಲಿ ಹೇಗಿರ್ಬೇಕು, ಏನು ಓದೋದಿಲ್ಲ. ಭೀಮಸೇನ ಮಿತ್ರ ಮಂತ್ರಿ, ಒಳ್ಳೆ ಸಂಪತ್ತಿತ್ತು. ಇಡೀ ಹಸ್ತಿನಾವತಿಯ ಸಾಮ್ರಾಜ್ಯ ಭೀಮಸೇನ ಕೈಯಲ್ಲಿತ್ತು. ಆ ಕೀ ಭೀಮಸೇನ ಹಿಡ್ಕೊಂಡು, ಯಾಕೆ ಅಣ್ಣನ ಹತ್ರ ಕೊಟ್ಟರೆ ಯಾರ್ಯಾರಿಗೂ ದುಡ್ಡು ಕೊಡ್ತಾನೆ ಅಂತ ಹೇಳಿಕೊಂಡು, ಎಲ್ಲ ಪಾಟಿ ರೋಹಿಂಗ್ಯಾದರಿಗೆ ಮನೆ ಕಟ್ಟಿ ಕೊಡ್ತಾನೆ ಅಂತ ಹೇಳಿಕೊಂಡು ಭೀಮಸೇನ ಕೊಡ್ತೀವಿ. ಕನ್ನಡಿಗರಿಗೆ ಕನ್ನಡ ಇಲ್ಲೇ ಬಿಟ್ಟಿದವರು, ಇಲ್ಲೇ ಬೆಳೆದವರು, ಹೇಳುವಾಗ ಕನ್ನಡ 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 ಅಂತ ಗಲಾಟೆ ಮಾಡ್ತೇವೆ ನಾವು. ಆದರೆ ಕನ್ನಡ ಬಾಂಗ್ಲಾದೇಶಕ್ಕೆ ಬಂದಿದ್ದೀರಾ, ಮೊದಲನ ಮನೆ. ಅದರಿಂದ ಭೀಮಸೇನ ಧರ್ಮರಾಜರ ಕೈಯಲ್ಲಿ ಕೀ ಕೊಟ್ಟರೆ ದುಡ್ಡು ಖಜಾನೆ ಕೂಡ ಖಾಲಿ ಆಗುತ್ತೆ, ಎಲ್ಲ ಕ್ಯಾರೆಟ್ಗಳಿಗೆ ಖಾಲಿ ಆಗುತ್ತೆ ಅಂತ ಇದೆ ಭೀಮಸೇನ. ಧರ್ಮರಾಜ ಏನ್ ಮಾಡ್ಬೇಕು ಈಗ ಕೇಳ್ತೀವಿ ಭೀಮನ, ತಮ್ಮ ಭೀಮ, ದೊಡ್ಡಪ್ಪ ದನ ಕಳಿಸಿದ್ದಾನೆ, ದುಡ್ಡು ಬೇಕಂತ. ಯಾಕೆ ಅವನ ಮಕ್ಕಳಿಗೆ ಶ್ರಾದ್ದ ಕೂಡುದು. ಭೀಮಸೇನ ಕೂಡುದು ಯಾಕೋ ನಮ್ಮ ದೇವರಿಗೆ ಅಪಮಾನ ಮಾಡಿದ, ನಮ್ಮ ಭಾರತ ಮಾತೆಯ ಸೀರೆಗೆ ಕೈ ಹಾಕಿ ಎಳೆದವ. ಭಾರತ ಮಾತೆಗೆ ಅಪಮಾನ ಮಾಡಿರತಕ್ಕಂಥ ವ್ಯಕ್ತಿಗಳು ಭಾರತೀಯ ಭಾರತ ಮಾತೆ ಎರಡು ಆಗಿವೆ. ಭಾರತೀಯ ಮೈಗೆ ಕೈ ಹಾಕಿದವ, ಭಾರತ ಮಾತೆಗೆ ಅಪಮಾನ ಮಾಡಿದವರಿಗೆ ಎಂದೂ ಉದ್ಧಾರ ಆಗಬಾರದು. ಕಷ್ಟಕರ ಯಾಕು ಸ್ವಲ್ಪೇ ದುರ್ಯೋಧನಾದಯ ಭೀಮಸೇನ. ಈಗ ಕಷ್ಟಪಡ್ತಾ ಇದ್ದಾರೆ, ಇನ್ನೂ ಕಷ್ಟಪಟ್ಟು ಅವರಿಗೆ ಶ್ರಾದ್ದ ಅಂತೂ ಸುತರಾಮ ಬೊಕ್ಕಸದ ದುಡ್ಡಿನಿಂದ ಶ್ರಾದ್ದ ಹಾಕಲಿಕ್ಕೆ ನಾನು ಅನುಮತಿ ಕೊಡೋಲ್ಲ, ನಾನು ದುಡ್ಡು ಕೊಡೋಲ್ಲ ಅಂತ ಭೀಮಸೇನನ ಸಿದ್ಧಾಂತ. ಆದ್ದರಿಂದ ಯಾರು ನಮ್ಮ ದೇಶ ದ್ರೋಹಿಗಳು ಅಂತ ಇದ್ದಾರೋ, ಅದೇ ಸಂದರ್ಭದಲ್ಲಿ ಯಾರು ಹೇಳಿದ್ರು, ಸಿಂಧೂರ್ ಆಪರೇಷನ್ ಆಯಿತು, ಇಲ್ಲಿ ಇಂದೋರ್ ಆಪರೇಷನ್ ಆಗಿದೆ, ಇಂಡೋರ್ ಆಪರೇಷನ್ ಆಗಬೇಕು. ನಮ್ಮಲ್ಲಿ ಇಂಡೋರ್ ಗೇಮ್ ಔಟ್ಡೋರ್ ಗೇಮ್ ಅಂತ ಯಾರು ನಿಮ್ಮ ಕ್ಯಾರಮ್ ಸೇಲ್ ಟೆನಿಸ್ ಅದೆಲ್ಲ ಇಂಡೋರ್ ಗೇಮ್. ಮತ್ತೆ ಕ್ರಿಕೆಟ್ ನಮ್ಮ ಆಟ ಅಲ್ಲ. ನಮ್ಮ ಪೂರ್ಣಪತ್ನಿ ಯಾವ ಶಾಲೆಯಲ್ಲಿ ಕೂಡ ಕ್ರಿಕೆಟ್ ಅನ್ನು ಗುರುಗಳು ಒಪ್ಪಿಗೆ ಕೊಟ್ಟಿಲ್ಲ. ಯಾಕೆ? ಅದು ಲೇಸಿಗಳ ಆಟ ಅಂತ ಹೇಳ್ಕೊಂಡು. ನಿಮ್ಮ ಒಲಿಂಪಿಕ್ಸ್ ಅಲ್ಲಿ ಕ್ರಿಕೆಟ್ ಇಲ್ಲ, ಅಮೇರಿಕ ಆಡೋದು, ರಷ್ಯಾ ಆಡೋದು, ಜಪಾನ್ ಆಡೋದು, ದಲಿತರ ಇಂಗ್ಲೆಂಡ್ ಮಾಡಿಕೊಟ್ಟಿದ್ದೆ. ನಾವು ಭಾರತೀಯರು ಕ್ರಿಕೆಟ್ ಹಿಡ್ಕೊಂಡೇ ಒದ್ದಾಡ್ತಾ ಇದ್ದೇವೆ. ಅದರಿಂದ ಮಾಡನೇ ಇಲ್ಲ. ಹಾಗಾದ್ರೆ ಹೇಗಿರ್ಬೇಕು ಅಂತಂದ್ರೆ ಅಂದ್ರು, ಯಾರು ಈ ದೇಶದ ಬಗ್ಗೆ ಕೆಟ್ಟದ್ದನ್ನು ಆಲೋಚನೆ ಮಾಡ್ತಾರೋ, ಯಾರು ದೇಶ ದ್ರೋಹಿಗಳು ಅಂತ ಇರ್ತಾರೋ, ಒಂದ ದೇವರೇ ಅವರ ಬುದ್ಧಿಯನ್ನು ಬದಲಿಸಿ, ಇಲ್ಲ ಅವರ ಬುದ್ಧಿ ಬದಲಿಸಿಕೊಳ್ಳುವುದಿಲ್ಲ ಅವರನ್ನು. ಆದ್ದರಿಂದ ಏನು ಅಂತಂದ್ರೆ ಕಾಯಿಕ, ವಾಚಿಕ, ಮಾನಸಿಕ ಹಿಂಸೆ ಮಾಡಬಾರದು. ಯಾರಿಗೆ? ಸಾತ್ವಿಕ. ಅದನ್ನು ಮೊದಲನೇದು ಅಹಿಂಸ ಎನ್ನತಕ್ಕಂಥ ಪುಷ್ಪ ಯಾರಿಗೆ? ನಮ್ಮ ಜೀವನದಲ್ಲಿ ಬರಬೇಕು ಅಲ್ವೋ. ಅದಕ್ಕೋಸ್ಕರ ಅಹಿಂಸಾ ಪ್ರಥಮ ಪುಷ್ಪಂ ಇಂದ್ರಿಯ ನಿಗ್ರಹ. ಅದರ ಬಗ್ಗೆ ನಾವು ನಿನ್ನೆ ದಿವಸ ನೋಡಿದ್ದೇವೆ. ಕೃಷ್ಣ ಯಾವುದನ್ನು ಅತಿ ಮಾಡಬೇಡ, ಇಂದ್ರಿಯಗಳು ಹಿಡಿತದಲ್ಲಿ ಇರಲಿ. ನಿನಗೆ ಜವಾಬ್ದಾರಿ ಇತ್ತು ಅಂತಂದ್ರೆ ಇಂದ್ರಿಯಗಳು ಹಿಡಿತಕ್ಕೆ ಸಹಜವಾಗಿ ಬರುತ್ತೆ ಅಂತ. ಹೇಗೆ ಅಂತಂದ್ರೆ, ಒಬ್ಬ ಹೋಟೆಲ್ ಇಟ್ಟಿದ್ದಾನೆ ಅಂತ ನೋಡಿ, ಹೋಟೆಲ್ ಇರ್ತಾರೆ ಅಲ್ಲೋ, ತುಂಬ ತಿಂಡಿ ತಿನಿಸುಗಳೆಲ್ಲ ತುಂಬ ಗಿರಾಕಿಗಳು ಬರ್ತಾರೆ, ತಿಂತಾರೆ, ದುಡ್ಡು ಕೊಡ್ತಾರೆ, ಹೋಗ್ತಾರೆ. ಗಿರಾಕಿಗಳು ಯಾರು ಬಂದಿದೆ, ತಿಂಡಿ ತಿನಿಸುಗಳು ಹಾಗೇನೆ ಯಜಮಾನನ ಹಂಗೆ ಕೂತಿದ್ದಾರೆ. ಯಜಮಾನನಿಗೆ ಹಸಿದೇನು ಆಗುತ್ತೆ, ಯಜಮಾನನಿಗೆ ಸಕ್ಕರೆ
ಸಕ್ಕರೆಕಾಯಿಯಲ್ಲಿ ಇಲ್ಲ, ಅದು ತಿಂತಾನ? ಯಾಕೆ? ಅವನಿಗೆ ತಿಂದು ದಿವಾಳಿ ಇತ್ತು ತಿನ್ನೋದಲ್ಲ. ಇದನ್ನು ಇಂದ್ರಿಯ ನಿಗ್ರಹ ಅಂತ ಕರೆದು, ಇಂತಹ ಇಂದ್ರಿಯ ನಿಗ್ರಹ ನಮಗೆ ಬರಬೇಕು. ನಾನು ಒಂದು ಹೇಳಿದೆ ಏನು ಅಂತ, ಏಕಾದಶಿ ಬಗ್ಗೆ ಒಂದು ಹೇಳಿದೆ. ಜೊತೆಯಲ್ಲಿ ಕೃಷ್ಣಾಷ್ಟಮಿಯನ್ನು ಸೇರಿಸುವುದು. ಒಂದು ಕೃಷ್ಣಾಷ್ಟಮಿ ಉಪವಾಸ ಮಾಡಿದರೆ 12 ಏಕಾದಶಿ ಉಪವಾಸ ಮಾಡಬೇಕಾಗುತ್ತೆ ಅಂತ ಹಿರಿಯರು ಹೇಳಿದರು. ಹಾಗಾದ್ರೆ ನೀವು ಒಂದು ಕೃಷ್ಣಾಷ್ಟಮಿ ಮಾಡಿಕೊಂಡು ಮತ್ತೆ 12 ಏಕಾದಶಿ ಕೃಷ್ಣಾಷ್ಟಮಿ ಉಪವಾಸ ಎನ್ನತಕ್ಕಂಥದ್ದು ಅದು ಹಾಲ್ ಟಿಕೆಟ್ ಇದ್ದಾನೆ. ಪರೀಕ್ಷಾ ಕಟ್ಟಕ್ಕೆ ಹೋಗ್ಬೇಕು ಅಂತಾದ್ರೆ ಅಟೆಂಡೆನ್ಸ್ ಬೇಕು. ಪ್ರತಿ ದಿವಸದ ಏಕಾದಶಿ ಅಟೆಂಡೆನ್ಸ್, ಪ್ರತಿ ಏಕಾದಶಿ ಹಾಜರಾಗಿದ್ರೆ ಮಾತ್ರ ಹಾಲ್ ಟಿಕೆಟ್ ಹೋಗುತ್ತೆ, ಪರೀಕ್ಷೆಗೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಕೊಂಡು ಆಚಾರ್ಯ ಮಕ್ಕಳು ಹೀಗೆ ಎರಡು ಹಿಡಿದಿದ್ದಾರೆ, ಮಕ್ಕಳು ಹಿಡಿದಿದ್ದಾರೆ. ಒಂದು ಏಕಾದಶಿ, ಇದರ ಬಗ್ಗೆ ಮತ್ತೊಮ್ಮೆ ಹೇಳ್ತೇನೆ. ನಿಮಗೆ ಗೊಂದಲ ಉಂಟು, ನಿನ್ನೆ ಒಂಚೂರು ಹೇಳಿದೆ, ಸೂಕ್ಷ್ಮವಾಗಿ ಹೇಳಿದೆ. ಅದಕ್ಕೆ ಒಂದು ಸುಲಭ ಪರಿಹಾರ ಕೊಡ್ತೇನೆ. ಯಾವ ಪಂಚಾಂಗ ಪ್ರಕಾರ ಗ್ರಹಣ ಬರುತ್ತೋ, ಯಾವ ಪಂಚಾಂಗ ಹಿಡ್ಕೊಂಡು ನಮಗೆ ಮುಹೂರ್ತ ಕೊಡ್ತಾರೋ ಆ ಪಂಚಾಂಗ ಪ್ರಕಾರ ಅದೇ ಆಗಬೇಕು, ಇದೇ ಆಗಬೇಕು ನಾನು ಹೇಳೋದು. ಅದರ ಬಗ್ಗೆ ನಾನು ತಲೆಕೆಡಿಸಿಕೊಂಡು ನಿಮಗೆ ಬಿಟ್ಟಾಗ ನೀವು ಜ್ಯೋತಿಷ್ಕರ ಬಳಿಗೆ ಮುಹೂರ್ತ ಕೇಳಲಿಕ್ಕೆ ಹೋದಾಗ ಅವರು ಯಾವ ಗಣಿತ ಇಟ್ಟುಕೊಳ್ತಾರೆ ಅಂತ ನೋಡಿ, ಗ್ರಹಣಕ್ಕಾಗುವಾಗ ಯಾವ ಗಣಿತ ಇಟ್ಟುಕೊಂಡು ಲೆಕ್ಕ ಹಾಕ್ತಾರೆ ಅಂತ ಆ ಪ್ರಕಾರ ಏಕಾದಶಿ. ಹಾಗಾದ್ರೆ ಇಂಥ ಏಕಾದಶಿ ದಿವಸ, ಕೃಷ್ಣಾಷ್ಟಮಿ ದಿವಸ ಏನೋ ತಿನ್ನೋ ನೆನಬೇಕಂತಂದ್ರೆ ಇಂದ್ರಿಯ ನಿಗ್ರಹ. ಮತ್ತೊಂದು ಇಂದ್ರಿಯ ಬಿಟ್ಟು ಬಾಯಿ ಆಯಿತು, ನಾಲಿಗೆ ಆಯಿತು. ನಾಲಿಗೆ ಚಾಪಲ್ಯ ಅಂದ್ರೆ ಮಾತು ಮಾತು ಮಾತು, ಸಿಕ್ಕಾಪಟ್ಟೆ ಮಾತಾಡೋದು, ಸಿಕ್ಕವರ ಬಗ್ಗೆ ಮಾತಾಡೋದು, ಸಿಕ್ಕಾಪಟ್ಟೆ ಮಾತಾಡೋದು, ಇದೆಲ್ಲ ಹಿಡಿತಕ್ಕೆ ಬರಬೇಕಲ್ಲೋ. ಅದಕ್ಕೋಸ್ಕರ ಇದು 2ನೇ ಇಂದ್ರಿಯ ನಿಗ್ರಹ. 3ನೇದು ಸರ್ವಭೂತ ದಯ. ಪ್ರಾಣಿಗಳು ಒದ್ದಾಡ್ತಾ ಇರ್ತಾರೆ, ಹಸುವಿನಿಂದ ಒದ್ದಾಡ್ತಿದ್ದಾರೆ, ನಾವು ಪಕ್ಕದಲ್ಲಿ ಉಣ್ತಾ ಇದ್ದೇವೆ. ಹಿರಿಯರು ಮಾತು ಹೇಳಿದ್ರು ಏನು ಅಂತ, ಎಲ್ಲರಲ್ಲೂ ಕೂಡ ದೇವಿ ಇದ್ದಾನೆ ಅಂತಕ್ಕಂಥ ಚಿಂತನೆ ಮಾಡು. ಇದೇ ನೀನು ದೇವಿಗೆ ಕೊಡತಕ್ಕಂಥ ಕಪ್ಪ. ದುರ್ಗೆಯನ್ನು ಪ್ರತಿಷ್ಠೆ ಮಾಡಿ ಕುಂಜಾರಾಗಿ ಪರಶುರಾಮ ದೇವರು 4 ದಿಕ್ಕಲ್ಲಿ 4 ತೀರ್ಥ ನಿರ್ಮಾಣ ಮಾಡಿದ್ರಲ್ಲೂ ತನ್ನ 4 ಆಯುಧದಿಂದ ಪರಶು, ಧನು, ಬಾಣ, ಗದ ಎನ್ನುವಂಥ ಪರಶು ಕೊಡಲಿ. ಪರಶು, ಧನು, ಬಾಣ, ಗದ 4ರಲ್ಲಿ 4 ತೀರ್ಥ ನಿರ್ಮಾಣ ಮಾಡಿದ್ರಲ್ಲ. ಒಂದು ತೀರ್ಥ ಎಲ್ಲಿಂದು ಗೊತ್ತಾ? ಬೆಟ್ಟದ ಮೇಲೆ ಉಂಟು. ಏನರ್ಥ? ಆಗಿನ ಕಾಲದಲ್ಲಿ ಬರಗಾಲ ಇತ್ತು ಅಂತಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರು ಸಿಗಬೇಕೆನ್ನುವ ದೃಷ್ಟಿಯಿಂದ ಒಂದು ತೀರ್ಥವನ್ನು ಬೆಟ್ಟದ ಮೇಲೆ ಮಾಡಿದೆ. ಅದರಿಂದ ಸರ್ವಭೂತ ದಯ, ನಮ್ಮಂತೆ ಅವುಗಳು ಕೂಡ ಹೇಳ್ಕೊಂಡು ಅವುಗಳಿಗೂ ತಿಂದಿರೋ ನಮಗೆ ಕೂಡ ಕೊಡಬೇಕು ಅಂತ ಹೇಳೋದು. ನಾವು ತಿನ್ನೋದ್ರಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಸ್ವಲ್ಪ ನೀರಿಡೋಣ. ಸರ್ವಭೂತ, ಪುನಃ ಸರ್ವ ಬಿಟ್ಟರೆ ಸಾತ್ವಿಕರು ಇದ್ರೆ ಅಲ್ಲಿ ಪುನಃ ಪ್ರತ್ಯೇಕ ನಾನು ಸಾತ್ವಿಕರು ಪ್ರತಿಯೊಂದು ಹೇಳುವಾಗ ಸಾತ್ವಿಕರಿಗೆ ತೊಂದರೆ ಆಗಬಾರದು, ಸಾತ್ವಿಕರಿಗೆ ಹಿಂಸೆ ಮಾಡಬಾರದು, ಸಾತ್ವಿಕರ ಮೇಲೆ ದಯ ತೋರಬೇಕು. ಸರ್ವಭೂತ ದಯ ಪುಷ್ಪಂ ಸತ್ಯ ಪುಷ್ಪಂ ವಿಶೇಷ. ಸತ್ಯವಾದ ಮಾತು, ಪುನಃ ಸತ್ಯವಾದ ಮಾತು ಬಂದಾಗ ಹೇಳ್ತಾ ಹೋದ್ರೆ ಅದರ ವಿವರಣೆ ತುಂಬ ಆಗುತ್ತೆ. ನಾವೇನು ತಿಳ್ಕೊಂಡಿದ್ದೇವೆ ಏನಂತ, ಇಂಥ ಹಾಗೆ ಹೇಳಿದ್ರೆ ಸತ್ಯ ಹೇಳಬೇಕು. ಈಗ ಎಷ್ಟೋ ಸಲ ಅದೇ ಸುಳ್ಳಾಗುತ್ತೆ. ಚಿಕ್ಕ ಒಂದು ಉದಾಹರಣೆ ಹೇಳಿ, ಆದ್ದರಿಂದ ಸತ್ಯ ಅಂತ ಹೇಳಬೇಕು ಅಂತ ತುಂಬ ಆಲೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಮದುವೆ ಕಾರ್ಯಕ್ರಮ ಕೆಲವು ಭಾರೀ ಸಿದ್ಧತೆ ಮಾಡಿದ್ದಾರೆ, ಮದುವೆ ಕಾರ್ಯಕ್ರಮ ನಡೀತಾ ಉಂಟು. ಏನಿದೆ ಮಧ್ಯಾಹ್ನ 12 ಗಂಟೆಗೆ ಕಾರ್ಯ. ಆದರೆ ಮದುಮಗನಂತ ಮದುಮಗಳಂತ ಯಾರು ಸಂಬಂಧಿಕರು ಆಸ್ಪತ್ರೆಯಲ್ಲಿದ್ದಾರೆ. ಏನು ಈಗಲೂ ಮತ್ತೆ ಹಂತದಲ್ಲಿದ್ದಾರೆ. ನಮ್ಮ ಮನೆ ಆಸ್ಪತ್ರೆ ಸಮೀಪದಲ್ಲೇ ಉಂಟು. ನಮ್ಮನ್ನು ಮದುವೆಗೆ ಕರೆದಿದ್ದಾರೆ. ನಾವು ಮದುವೆಗೆ ಹೊರಟಿದ್ದೇವೆ. ನಮಗೆ ಸುದ್ದಿ ಬರ್ತದೆ ಏನು ಅಂತ, ಮದುಮಗನ ಸಂಬಂಧಿಕರು ಆಸ್ಪತ್ರೆಯಲ್ಲಿ ಸುದ್ದಿ ಬರ್ತದೆ. ನಾವು ಮದುವೆಗೆ ಹೊರಟಿದ್ದೇವೆ. ಹೊರಟಾಗ ನಾವು ಕೇಳಿದ್ವಿ ಮದುವೆ ಮನೆಯಲ್ಲಿ ಹೇಗಿದ್ದಾರೆ ಆಸ್ಪತ್ರೆಯಲ್ಲಿ. ನಾನು ಸತ್ಯ ಏನಾಗಿದೆ, ಅವರು ತೀರಿ ಹೋಗ್ತಾರಲ್ವ ಅಂತ ನೋಡಿ. ಯಮ ಇವನನ್ನು ಹಿಡ್ಕೊಂಡು ಹೋಗಿ ಯಾರು ಹೀಗೆ ಹೇಳಿದ್ರು ನನ್ನ ಯಮನ ಮಕ್ಕಳು ಹಿಡ್ಕೊಂಡು ಹೋಗಿ ನರಕದಲ್ಲಿ ಹಾಕಿದ್ದಾರೆ. ಸುಳ್ಳು ಹೇಳ್ತೀಯ ಅಂತ ಏನು ಹೇಳಬೇಕು ಆ ಸಮಯದಲ್ಲಿ? ಚೆನ್ನಾಗಿದ್ದಾರೆ, ಮದುವೆ ಕಾರ್ಯಕ್ರಮ ಮುಂದುವರಿದೆ. ಕೆಲವರಿಗೆ ಅದೇ ಒಂದು ಚಟ, ಹಾಗೆ ಒಂದು ಬಂಧುಗಳು ಕರೀತಾರೆ. ಬೇರೆ ಯಾವ ಸಮಯದಲ್ಲಿಯೂ ಕೂಡ ಅವರು ಪತ್ರವನ್ನು ಬರೆಯೋಲ್ಲ, ಫೋನ್ ಮಾಡೋಲ್ಲ, ಮೊಬೈಲ್ ವಿಷಯ ಮಾಡೋಲ್ಲ. ಯಾವಾಗ ನಮ್ಮ ಮನೆಗೆ 60ನೇ ಶಾಂತಿ 70ನೇ ಶಾಂತಿಯಿಂದ ತೀರ್ಮಾನ ಮಾಡಿರ್ತೇವೆ ಆವಾಗ ಯಾರು ತೀರ್ಮಾನ
ತೀರಿ ಹೋದ್ರು ಅಷ್ಟೇ ನೋಡಲ್ಲ, ಮತ್ತೆ ಮುಂದುವರಿಸಿ ನಿನ್ನ ಕಾರ್ಯಕ್ರಮ ಏನಿತ್ತು ಅದಕ್ಕಂದು ಏನು ಶಾಸ್ತ್ರ ಸುಳ್ಳು ಹೇಳ್ತೀಯ. ಅದರಿಂದ ಸತ್ಯದ ಬಗ್ಗೆ ಇದೆಲ್ಲ ಸರಿ ಉಂಟಲ್ಲ. ಯಾರು ಕೊಟ್ಟ ಮಾತು ಗೊತ್ತಾ? ಇದು ಸತ್ಯ ಶಬ್ದದ ಅರ್ಥವನ್ನು ಸಮಾಜಕ್ಕೆ ಕೊಟ್ಟವರು ಯಾರು ಗೊತ್ತಾ? ಆಚಾರ್ಯ. ಬೇರೆ ಯಾವ ಆಚಾರ್ಯರ ಪುಸ್ತಕ ತೆಗೆದರೂ ಕೂಡ ಸತ್ಯ ಶಬ್ದದ ಅರ್ಥ ಇದು ಸಿಗೋಲ್ಲ. ನಮ್ಗೆ ಇದೆಲ್ಲ ಅನುಭವಕ್ಕೆ ಬರ್ತಕ್ಕಂಥ ನೋಡಿ ಈ ಮಾತುಗಳೆಲ್ಲ ಯಾವುದು ಸುಳ್ಳು ಯಾವುದು ಸತ್ಯ, ಯಾವ ರೀತಿ ಮಾತಾಡಬೇಕು ಅದನ್ನೇ ಸತ್ಯ ಅಂತ ನೋಡಬೇಕು. ಅಹಿಂಸಾ ಪ್ರಥಮ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಸತ್ಯ ಪುಷ್ಪಂ ವಿಶೇಷತಃ. ಅದಕ್ಕೆ ಅಲ್ಲಿ ಮಾತ್ರ ಸತ್ಯ ಪುಷ್ಪಂ ವಿಶೇಷತಃ ಅಂತ. ಬೇರೆ ಎಲ್ಲಿ ಕೂಡ ಅಹಿಂಸಾ ವಿಶೇಷತಃ ಇಲ್ಲ. ಪ್ರಥಮ ಅಷ್ಟೇ ಇರುವುದು. ಸತ್ಯ ಪುಷ್ಪ ಸ್ವಲ್ಪ ವಿಶೇಷ. ಅದರ ಬಗ್ಗೆ ಇನ್ನೂ ಒಂಚೂರು ಹೇಳುವುದು ಅಂತಾದ್ರೆ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ನಾವು ಹೊರಗಿನಿಂದ ನಿಂತಿದ್ದೇವೆ, ನಮಗೆ ಸುದ್ದಿ ಗೊತ್ತಾಯಿತು, ಹೇಗೆ ಹೇಳಬೇಕು? ನಾವು ಇಲ್ಲಿ ನಿಂತುಕೊಂಡು ಬೊಬ್ಬೆ ಹಾಕ್ತೇವೆ, ನಿಮಗೆ ಸೂಚಿ ಕಾಲ ಹೇಳಿಕೊಂಡು ಅವಾಗ ಸೂಚಿಯಲ್ಲಿ ಪೂಜೆ ಮಾಡಿದಂತೆ ಮತ್ತೆ ಅವನು ಹೊರಗೆ ಕರೀಬೇಕು, ಹೊರಗೆ ಕರೆದು ಅವನಿಗೆ ಹೇಳಬೇಕು, ಮಹಾರಾಜ ನಿಮಗೆ ಮೈಲಿಗೆ ಪೂಜೆ ಮಾಡಬೇಡ ಅಂತ ಹೇಳಬೇಕು. ಅವ ಪೂಜೆ ಮಾಡ್ತಾ ಇದ್ದಾನೆ. ನಾಮಾವಳಿ ಅರ್ಥದಲ್ಲಿ ಆಗ್ತಾ ಉಂಟು. ಮನೋಹರಾಯಣ ಚಿತ್ತಕ್ರೋಧಾಯಣ ವೀರಭಾವೇ ಮಾಡಿ ನಾಮಾವಳಿ ಅರ್ಥದಲ್ಲಿ ಆಗ್ತಾ ಉಂಟು. ನಾವು ಅಲ್ಲೇ ಪಕ್ಕದಲ್ಲಿದ್ದೇವೆ. ಪಕ್ಕದಿಂದ ಅವನಿಗೆ ನಿಮಗೆ ಸೂಚಿನ ಅಂತ ಹೇಳುವುದಲ್ಲ. ಮತ್ತೆ ಅವನ ಪೂಜೆ ಮುಗಿಯೋದಂತ ಅಲ್ಲಿ ಕಾಲು ಕೂತ್ಕೊಳ್ಳೋದು. ಪೂಜೆ ಮುಗಿದ ಮೇಲೆ ನಿಮಗೆ ಮೇಲಿಗೆ ಬಂದು ಕೂತ್ಕೊಳ್ಳೋದು. ಆದ್ರಿಂದ ಸತ್ಯ ಮಾತಿನಲ್ಲಿ ತುಂಬ ವಿಚಾರ ಮಾಡಬೇಕು. ನಾವೆಲ್ಲ ಸತ್ಯ ಪಟ್ಟರು ಅಂತ ಹೇಳಿಕೊಂಡು ಯುದ್ಧದ ನಿಂದಾಗಿ ಹೇಳಿಬಿಟ್ಟೆ, ಮೊದಲು ನಿಲ್ಲಿಸಿಬಿಟ್ಟೆ, ನಾನು ಸತ್ಯ ಪಟ್ಟ ಮಾಡಿಬಿಟ್ಟೆ. ಅದಕ್ಕೆ ಕಾಣುತ್ತೆ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಕಂಡುಹಿಡಿಯುತ್ತೆ. ಇನ್ನು ಸ್ವಲ್ಪ ದಿವಸ ಹೋಗ್ಬಿಟ್ರೆ ಮೋದಿ ತಿಳಿಸ್ತಾರೆ. ಹೇಗೆ ಇಷ್ಟ ತನಕ ನಮ್ಮ ಸಿಂಹ ಹೇಗಿತ್ತು? ನಮ್ಮ ಲಾಂಛನ ಸಿಂಹ ಉಂಟಲ್ಲ, ಮಾತಾಡಬಾರದು. ಮತ್ತೆ ನಾನು ಗಾಂಧಿ ಕುಟುಂಬ ಏನು ಮಾಡಿಬಿಟ್ಟು ನೀನು ಮಾತಾಡಬಾರ್ದು ಅಂತ ಹೇಳಿಕೊಂಡು ಮೋದಿ ಏನು ಮಾಡಿಬಿಟ್ಟು ಸಿಂಹದ ಬಾಯಿ ತೆರೆದೇ ಬಿಟ್ಟು ಅದಕ್ಕೂ ಗಲಾಟೆ ಮಾಡಿದ್ರು. 4 ದಿವಸ ನರಿಗಳು ಉಳಿಟ್ಟು ಈಗ ತಗೋಬೇಕು. ಯಾಕೆ ಸಿಂಹ ಯಾವುದೂ ಜಗ್ಗುದಲ್ಲ ಅಂತ ತಗೋಬೇಕು. ಅದರಿಂದ ಸತ್ಯ ಪುಷ್ಪಂ ವಿಶೇಷತಃ. ಆಮೇಲೆ ಜ್ಞಾನ ಪುಷ್ಪಂ, ಭಗವಂತನ ಬಗ್ಗೆ ತಿಳುವಳಿಕೆ ತುಂಬ ಎಚ್ಚರಿಕೆ ಕೊಡಬೇಕು. ದೇವರ ಬಗ್ಗೆ ತಿಳುವಳಿಕೆ ಅಂತಂತೆ ಏನು? ದೇವರ ಬಗ್ಗೆ ತಿಳುವಳಿಕೆ ನಾನಾ ರೀತಿಯಲ್ಲಿ ದೇವರ ಬಗ್ಗೆ ಹೇಳುವವರಿದ್ದಾರೆ. 3 ಆಚಾರ್ಯರು ಸದ್ಯ ದಕ್ಷಿಣ ಭಾರತದಲ್ಲಿ 3 ಆಚಾರ್ಯರು ದೇವರನ್ನು ತಿಳಿಸುವವರು ದಕ್ಷಿಣ ಭಾರತದಲ್ಲಿ ಹುಟ್ಟಿದ್ರು. ದೇವರು ಉತ್ತರ ಭಾರತದಲ್ಲಿ, ರಾಮ ಕೃಷ್ಣ ಇವರೆಲ್ಲ ಉತ್ತರ ಭಾರತದಲ್ಲಿ. 3 ಆಚಾರ್ಯರು ದಕ್ಷಿಣ ಭಾರತದಲ್ಲಿ ಹುಟ್ಟಿದ್ರು. 3 ಆಚಾರ್ಯರು ದೇವರ ಬಗ್ಗೆ ತಿಳಿಯ ಹೇಳ್ತೇನೆ ನಿಮಗೆ ಕೇಳಿ ಕೂತವ್ರು ಏನು ಮಾಡಿದ್ರು ಅಂತ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿ. ಅದು ಪಾಠ, ಉಪನ್ಯಾಸ ಅಲ್ಲ. ಉಪನ್ಯಾಸ ಆಗಿಬಿಟ್ಟು ನಾನು ಹೇಳ್ತೇನೆ, ನೀವು ಕೇಳಬೇಕಷ್ಟೇ. ಕೃಷ್ಣನ ಭಗವದ್ಗೀತೆ ಪಾಠ, ಉಪನ್ಯಾಸ ಅಲ್ಲ. ಆದ್ರಿಂದ ಕೃಷ್ಣ ಅರ್ಜುನ ಹೇಳಿದ, ಮಹಾರಾಜ ಪ್ರಶ್ನೆ ಮಾಡು, ಪರಿಪ್ರಶ್ನೆಯ ಸೇವೆ, ಪ್ರಶ್ನೆ ಮಾಡು, ಅವಾಗ ನಿಮ್ಗೆ ಎಷ್ಟು ಅರ್ಥ ಆಗಿ ಅಂತ ಗೊತ್ತಾಗುತ್ತೆ ಅಂತ ಕೃಷ್ಣ ಅಂತ. ಆಮೇಲೆ ಅದನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ. ಒಬ್ಬರ ಆಚಾರ್ಯರು ಬಂದು ದೇವರ ಬಗ್ಗೆ ನಾನು ಹೇಳ್ತೇನೆ ಕೇಳಿ ಬಂದು. ಆವಾಗ ಶಿಷ್ಯ ಕೇಳಿ, ನೀವು ದೇವರನ್ನು ನೋಡಿದ್ದೀರಾ ಅಂತ ಹೇಳಬೇಕು. ನಾನು ನೋಡಬೇಕು, ನೋಡಿದ್ದೀರಾ ಅಂತ ಹೇಳಿ. ಆಚಾರ್ಯ ನಾನು ನೋಡಿಲ್ಲ. ಮತ್ತೆ ಏನು ಹೇಳ್ತೀರಾ? 2ನೇ ಆಚಾರ್ಯ ಬಂದು, ಮೊದಲನೇ ಆಚಾರ್ಯ ಶಂಕರರು, 2ನೇ ಆಚಾರ್ಯ ರಾಮಾನಂದರು ಬಂದು ಅವರು ಹೀಗೆ ಹೇಳಿದಾಗ ಶಿಷ್ಯ ಕೇಳಿದ, ದೇವರನ್ನು ನೋಡಿದ್ದೀರ? ಇಲ್ಲ. ಯಾಕೆ ನೋಡಿಲ್ಲ ಅಂತ ಶಿಷ್ಯ ಕೇಳಿದ. ಅದಕ್ಕಂದು ಗಾಳಿಯನ್ನು ಕಣ್ಣಿನಿಂದ ನೋಡ್ಲಿಕ್ಕಾಗುತ್ತಾ? ಇಲ್ಲ. ಅದೇ ರೀತಿ ದೇವರನ್ನು ಕಣ್ಣು ನೋಡ್ಲಿಕ್ಕಾಗ. ಮತ್ತೆ ಏನು ಹೇಳ್ತೀರ ದೇವರ ಬಗ್ಗೆ? 3ನೇ ಆಚಾರ್ಯ ಮತ್ತು ದೇವರ ಬಗ್ಗೆ ಉಪನ್ಯಾಸ ಮಾಡಿದಾಗ ಶಿಷ್ಯ ಕೇಳಿದ, ದೇವರನ್ನು ನೋಡಿದ್ದೀರ ಅಂತ ಹೇಳಿದಕ್ಕೆ ಮತ್ತವರು ನೋಡಿದ್ರಿಂದ ಹೇಳಿಕೆ ಬಂದಿದೆ. ಆದ್ದರಿಂದಲೇ ಮಧ್ವರ ಮಾತಿನಲ್ಲಿ ಎಂದೂ ಕೂಡ ಅವರು ಅವನಿಗೆ ನಮಸ್ಕಾರ ಅನ್ನೋದಿಲ್ಲ, ನಿನಗೆ ನಮಸ್ಕಾರ ಅನ್ನೋದು. ದೇವರಿಗೆ ನಮಸ್ಕಾರ, ನಿನಗೆ ಮತ್ತೆ ಅವನಿಗೆ ವ್ಯತ್ಯಾಸ ಉಂಟಲ್ಲ. ಕಣ್ಣಿಗೆ ಕಾಣಿಸದಿದ್ದರೆ ಅವನಿಗೆ, ಕಣ್ಣಿಗೆ ಕಂಡ್ರೆ ನಿನಗೆ. ನಾನು ಬರೋದಂತ ಬರೋದು 5 ನಿಮಿಷ ತಡ ಆದರೆ ಸಾಕು, ಅಕ್ಕಳು ಬರ್ತೀರಿ, ಅಕ್ಕಳು ಬರ್ಬೇಕು, ನಾನು ಬಂದೇನೆ, ಹೋಗೋದು ಬರುವ ತನಕ ಅವರು ಬಂದ ಮೇಲೆ ಇವರು ಆಚಾರ್ಯ ಮತ್ತು ಎಂದೂ ಕೂಡ ಅವನಿಗೆ ನಮಸ್ಕಾರ ಅಂತ ಅಂದದ್ದೇ ಇಲ್ಲ. ನಮ್ಮದೊಂದು ಪ್ರಸಿದ್ಧವಾದ
ಅದಕ್ಕೆ ದೊಡ್ಡವರು, ಆದರೆ ನಮ್ಮಕ್ಕಿಂತ ದೊಡ್ಡವರು, ಎಲ್ಲರಿಗಿಂತ ದೊಡ್ಡಂತಹ ವ್ಯಕ್ತಿ ಇದ್ದಾನೆ, ಸರ್ವೋತ್ತಮನಾದ ವ್ಯಕ್ತಿ, ಅದು ನಾರಾಯಣ. ಆದ್ದರಿಂದ ನಮ್ಮನ್ನ ಮಾತೇನು ಹರಿ ಸರ್ವೋತ್ತಮ ಅಂತ ಹೊರತು ದೇವರು ಸರ್ವೋತ್ತಮ ಅಂತ ಶಬ್ದ. ಹರಿ ಸರ್ವೋತ್ತಮ, ನಂತರದಲ್ಲಿ ವಾಯು ಜೀವೋತ್ತಮ. ಇದು ನಮಗೆ ಬೇಕಾಗಿರತಕ್ಕಂಥ ಬರೇ ದೇವರು ದೊಡ್ಡವ ದೇವರು ದೊಡ್ಡವ ಅಂತ ನಮ್ಮ ಶಾಂಕರರ ಸಿದ್ಧಾಂತ ಏನು? ನಾನು ನೀನು ಒಂದೇ, ನಾನು ದೇವರು ಒಂದೇ, ನಾನು ನೀನು ಒಂದೇ. ಏನಂದ್ರೆ ಲೋಕದಲ್ಲಿ ಕೇಳುವಾಗ ಸರಿ ಇದೆ ಏನಂತ ನಾವೆಲ್ಲರೂ ಒಂದೇ ಅಲ್ವಾ ಅಂತ ಅದೊಂದಿಗೆ ಲೋಕದಲ್ಲಿ ಭಾರಿ ಚೆನ್ನಾಗಿ ಬರುತ್ತೆ. ನಾವೆಲ್ಲರೂ ಒಂದೇ, ಒಂದೇ ಅಂದರೆ ಏನಂತ ಒಂದೇನಾ? ಇವಾಗ ಈ ಇಬ್ಬರು ಗಂಡಸರು ಒಂದೇ ಅಂತಾರೆ, ಹೆಂಡತಿ ಏನು ಮಾಡಬೇಕು ಅಂದರೆ ಬೇರೆ ಭಾಷೆ ಅರ್ಥ ಆಗೋದು, ಅದಕ್ಕೆ ನಾನು ಈ ಭಾಷೆಯಲ್ಲಿ ಮಾತಾಡ್ತೇನೆ. ಏನು ಮಾಡೋದು? ಅದಕ್ಕೆ ಏನಂತಾನೆ, ಹಾಗಾದ್ರೆ ಆ ಹೆಂಡತಿ ಯಾವ ಕೋಣೆಗೂ ನುಗ್ಗೋಲ್ಲ, ಯಾವುದೋ ಒಂದೇ ಕೋಣೆಗೆ ಮಾತ್ರ ನುಗ್ಗುತ್ತಾಳಲ್ವಾ, ಎರಡು ಕೋಣೆಗೂ ನುಗ್ಗೋಲ್ಲ. ಹಾಗಾದ್ರೆ ಒಂದೇ ಶಬ್ದಕ್ಕೆ ಅರ್ಥ ಏನು? ಇಬ್ಬರ ಮನಸ್ಸು ಒಂದೇ ಇಲ್ಲ. ಈ ಮನಸ್ಸು ಒಂದೇ ಅಲ್ಲ, ಅವನ ಮನಸ್ಸು ಅವನಿಗೆ, ಇವನ ಇಬ್ಬರ ಮನಸ್ಸಿನ ಅಭಿಪ್ರಾಯ ಒಂದೇ ಎನ್ನುವ ಅರ್ಥದಲ್ಲಿ ನಾವೆಲ್ಲ ಒಂದೇ ಬಂದದಷ್ಟೇ. ಮತ್ತೆ ಅವನು ಇವನು ಒಂದು ಅಂತಾದ್ರೆ ನಾವು ಹೇಳಿದಂತ ಬಚಿಗೆ ಹೆಣ್ಮಕ್ಕಳಿಗೆ ಬನ್ನಿ. ಶಾಂಕರರ ಸಿದ್ಧಾಂತದಲ್ಲಿ ನಾವೆಲ್ಲ ಒಂದೇ, ಒಂದೇ ಅಭಿಪ್ರಾಯ ಉಳ್ಳವಂತಲ್ಲ, ಒಂದೇ ಎಂಬುದು ಒಂದೇ ಚೇತನ ಅಂತ ಬರಬೇಕು. ರಾಮನ ಅಭಿಪ್ರಾಯ ವಿ ಆರ್ ಆಲ್ ಈಕ್ವಲ್, ನಾವೆಲ್ಲ ಸಮಾನ. ಕಚೇರಿಗೆ ಹೋಗಿ ಆ ಬಾಗಿಲು ಕಾಯಿಗಳಿಗೆ ನೀವೆಷ್ಟು ಲಂಚ ಕೊಡ್ತೀರಾ ಅಷ್ಟೇ ಲಂಚ ಒಳಗಿನ ಮಂತ್ರಿಗೂ ಕೊಟ್ಟಿದ್ದಾರಲ್ವಾ? ಇವರಿಗೆ ಕೊಟ್ಟಷ್ಟು ಅವನಿಗೆ ಕೊಟ್ಟೆ, ಅವೇನ ತಾನು ಕೆಲಸನೇ ಮಾಡಲ್ಲ, ಅವನಿಗೆ ಕೊಟ್ಟಷ್ಟು ನನಗೂ ಕೊಟ್ಟೆ, ಅದಕ್ಕೆ ಡಬಲ್ ಕೊಟ್ಟು ಟ್ರಿಬಲ್ ಕೊಟ್ಟು ಅಂತ ಏನಂತ ತಾರತಮ್ಯ. ಅದಕ್ಕೆ ರುಚ ನೀಚ ಭಾವ ಎಲ್ಲ ಕಡೆಯೂ ಉಂಟಾ ತಾರತಮ್ಯ. ಮಧ್ವರ ಸಿದ್ಧಾಂತ ನಮಗೆ ಜೀವನದಲ್ಲಿ ಏನು ಅನುಭವಕ್ಕೆ ಬರುತ್ತೋ ಅದನ್ನೇ ಮತ್ತೊಂದು ಕೊಟ್ಟು ವಿನ ಹೊಸದನ್ನು ಮತ್ತೊಂದು ಏನೂ ಕೊಟ್ಟಿಲ್ಲ. ದೇವರು ದೊಡ್ಡದು, ಹರಿಸಬಹುದು, ನಂತರದಲ್ಲಿ ಮಾಡಿರುವುದು. ನಮ್ಮ ಎಲ್ಲರಲ್ಲೂ ಕೂಡ ತಾರತಮ್ಯ ಉಂಟು. ಒಂದೇ ತಾಯಿಗೆ 16 ಮಕ್ಕಳು ಇದ್ದರೂ ಕೂಡ ಒಬ್ಬನ ಬುದ್ಧಿಯಂತೆ ಮತ್ತೊಬ್ಬನ ಬುದ್ಧಿ ಇರೋದು. ಒಬ್ಬ ತುಂಬ ಬುದ್ಧಿವಂತಿರ್ತಾನೆ, ಮತ್ತೊಬ್ಬ ದಡ್ಡ ಇರ್ತಾನೆ. ತಾರತಮ್ಯ, ಇದು ತಾರತಮ್ಯ ಸಿದ್ಧಾಂತ ನಮ್ಮ ಮುಂದೆ ಮತ್ತೊಬ್ಬರು ಕೊಟ್ಟು. ಆದ್ದರಿಂದ ಜ್ಞಾನ ಪುಷ್ಪಂ, ದೇವರ ಬಗ್ಗೆ ಜಗತ್ತಿನ ಬಗ್ಗೆ ಸರಿಯಾದ ತಿಳುವಳಿಕೆ ನಿನಗೆ ಇರಲಿ ಅಂತ ಒಂದು ಈ ರೀತಿ ಒಂದು ಪುಷ್ಪವನ್ನು ದೇವರಿಗೆ ಅರ್ಪಣೆ ಮಾಡಿಬಿಟ್ರೆ ನಮಗೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ. ಪುಷ್ಪವನ್ನು ಭಗವಂತ ನಮ್ಮ ತಲೆಯಲ್ಲಿ ಮುಡಿಸ್ತಾನೆ. 5 ಕಾರಣ ನಮ್ಮ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಸತ್ಯ ಪುಷ್ಪಂ ವಿಶೇಷ ಜ್ಞಾನ ಪುಷ್ಪಂ ತಪ ಪುಷ್ಪಂ. ತಪಸ್ಸು ಅಂದರೆ ತಪಸ್ಸು ಅಂತಂದ್ರೆ ಗಾಳಿ ಹೋಗಿ ಕಡಲದಲ್ಲಿ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋದಲ್ಲ. ತಪಸ್ಸು ಅಂತಂದ್ಬಿಟ್ಟೆ ಸಂತಾಪ, ಸಂತಾಪ ಅಂತಂದ್ಬಿಟ್ಟೆ ತಪಸ್ಸು ಅಂತಂದ್ರೆ 2 ಅರ್ಥ ಉಂಟು. ದೇಹ ತಂಡದಲ್ಲಿ ತಪಸ್ಸು ಅಂತ ಚಪ್ಪಲಿ ಹಾಕೋಲ್ಲ. ನಮ್ಮಲ್ಲಿ ಕೆಲವರಿಗೆ ನಿಯಮ ಇದೆ, ಇಷ್ಟು ದಿವಸ ನಾನು ಚಪ್ಪಲಿ ಹಾಕೋಲ್ಲ, ಇಷ್ಟು ದಿವಸ ನಾನು ಚಾಪೆಯಲ್ಲಿ ಮಲಗೋಲ್ಲ, ಇಷ್ಟು ದಿವಸ ನಾನು ಉಪ್ಪು ತಗೊಳ್ಳೋಲ್ಲ ಅಂತ. ಇದೆಲ್ಲ ದೇಹ ದಂಡನೆ, ಇದನ್ನು ತಪಸ್ಸು ಅಂತ ಕರೆದು. ಇನ್ನೊಂದು ತಪಸ್ಸು ಅಂತಂದ್ಬಿಟ್ರೆ ಆಲೋಚನೆ. ಆಲೋಚನೆ ಅಂತಂದ್ಬಿಟ್ರೆ ನಾನೇನೋ ಒಂದು ವಿಷಯ ಕೇಳಿ, ನಾನೇ ನಿಮ್ಮ ಒಂದು ಪ್ರಶ್ನೆ ಮಾಡಿ, ಅಥವಾ ನೀವೇನೋ ನಮ್ಮಲ್ಲಿ ಒಂದು ಪ್ರಶ್ನೆ ಮಾಡಿದ್ರು ಒಂದು ವಿಷಯದ ಬಗ್ಗೆ, ನನಗೆ ಕರ್ತನೆ ಉತ್ತರ ಕೊಡಿಲ್ಲ. ಏನು ಮಾಡ್ತೇನೆ ನಾನು? ಆಲೋಚನೆ ಮಾಡಿ ಈ ಲೋಚನಕ್ಕೆ ಉತ್ತರ ಹೊಳೆಯದೇ ಇದ್ದಾಗ ಈ ಲೋಚನ ಬಿಟ್ಟು ಆ ಲೋಚನ ಆಲೋಚನೆ. ನಾನು ನಿನ್ನೆನೆ ಹೇಳಿದ್ದೆ ನಮಗೆಲ್ಲ 3 ಲೋಚನಗಳು ಅಂತ. ಇದು 2 ಲೋಚನ. ಈ ಲೋಚನೆಗೆ ಉತ್ತರ ಹೊಳೆಯಿಲ್ಲ, ಆವಾಗ ಈ ಲೋಚನ ಮುಚ್ಚಿದೆ. ಮುಚ್ಚಿದಾಗ ಏನಾಯಿತು? ನಾನು ಲೋಚನ ಮುಚ್ಚಿಕೊಂಡು ಕೂತ್ರೆ ನೀವೇನಂತೀರಿ? ಸ್ವಾಮಿ ಆಲೋಚನೆ ಮಾಡ್ತಾ ಇದ್ದಾರೆ. ಏನಂತ? ಈ ಲೋಚನಕ್ಕೆ ಹೊಳೆಯಿತು, ಆ ಲೋಚನಕ್ಕೆ ಹೊಡೆದರೆ ಆಲೋಚನೆ. ಲೋಚನ ಅಂದರೆ ಕಣ್ಣು. ಆಲೋಚನೆ ಯಾವುದು? ಒಳಗಿನ ಲೋಚನ, ಒಳಗಿನ ಕಣ್ಣು ಅಂತ ಅಲ್ವೋ. ಇದನ್ನು ಏನು ಅಂತ ಕರೆದ್ರು? ತಪಸ್ಸು ಅಂತ ಕರೆದ್ರು. ಒಬ್ಬ ಪ್ರಶ್ನೆ ಕೇಳಿದಾಗ ವಿಮರ್ಶೆ ಮಾಡಿ ಉತ್ತರ ಕೊಡುವುದನ್ನು ಕೂಡ ತಪಸ್ಸು ಅಂತ ಕರೆದ್ರು. ದೇಹ ಖಂಡನಾಗಿರುತ್ತಲ್ಲ ಅದನ್ನು ಕೂಡ ತಪಸ್ಸು. ಇದು ಒಂದು ಪುಷ್ಪ ಭಗವಂತನ ಪೂಜೆಗೆ ಇದ್ದದ್ದು. ಏನಂದ್ರೆ ದೇವರ ಪೂಜೆ ಮುಗಿಯುವ ತನಕ ನಾನು ಯಾವ ಆಹಾರವನ್ನು ತಗೊಳ್ಳುವಲ್ಲ ಎನ್ನುವುದು ಒಂದು ತಪಸ್ಸು.
ನೀರು ಕೂಡ ಕುಡಿಯೋಲ್ಲ, ಒಂದು ನೀರು ಕೂಡ ಕುಡಿಯೋಲ್ಲ. ಇದನ್ನು ಕೇಳಿಸಿಕೊಂಡು ಯಾರು ಇನ್ನೇನು ತಗೊಳ್ಳಿಲ್ಲ ಅಂತ ಅವರು ಹಾಕಿ ಅಂಗಡಿ ಅವಾಗೇನು ಬರೀ ಹೊಟ್ಟೆಯಲ್ಲಿ ಯಾವಾಗ ಹೊಟ್ಟೆ ತುಂಬಿತೋ ಮಂಡೆ ಖಾಲಿ ಆಗಿದೆ. ಮಂಡೆ ತುಂಬಬೇಕೋ ಹೊಟ್ಟೆ ಖಾಲಿ ಆಗಬೇಕು ಅಂತ. ಅದರಿಂದ ಏನು ಅಂತಕ್ಕಂಥ ತಪಸ್ಸು ಅಂತ ಉಪವಾಸ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಶಕ್ತಿ ನಮಗೆ ಕೊಡೋ ಅಂತ ಹೇಳಿಕೊಂಡು ದೇವರಿಗೆ ಒಂದು ಪುಷ್ಪವನ್ನು ನಾವು ಏರಿಸೋಣ. ಜ್ಞಾನ ಪುಷ್ಪಂ, ತಪ ಪುಷ್ಪಂ, ಕ್ರಿಯಾ ಪುಷ್ಪಂ. ಕ್ರಿಯೆ ಅಂದರೆ ಪಿತೃಕ್ರಿಯೆ. ತಂದೆ ತಾಯಿಗಳನ್ನು ವರ್ಷಕ್ಕೆ ಒಂದು ಬಾರಿ ಸ್ಮರಿಸಿಲ್ಲ ಅಂತಂದ್ರೆ ಅವನು ಪುತ್ರನೇ ಅಲ್ಲ. ತ್ರಿವಿ ಪುತ್ರಸ್ಯ ಪುತ್ರತ. 3 ರೀತಿಯಲ್ಲಿ ಒಬ್ಬನಿಗೆ ಪುತ್ರತ್ವ ನಕ್ಷತ್ರ ಬರುತ್ತೆ ಅಂತಾರೆ. ಮಗ ಕಾಲಬೇಕಾದ್ರೆ 3 ರೀತಿ ಬೇಕಾದ್ರೆ ಒಂದು ಪಿತೃಕ್ರಿಯೆ, ಅದನ್ನು ಆ ಕ್ರಿಯೆಯನ್ನು ಕೂಡ ತಂದೆ ತಾಯಿಗಳಿಗೆ ಶ್ರದ್ಧೆಯಿಂದ ಮಾಡತಕ್ಕಂಥ ವಾರ್ಷಿಕ. ಇವಾಗ ಪಿಂಡ ಹಾಕ್ತಾನೆ, ಅದಕ್ಕೆ ಬೇಕಾದಂತಹ ಸಲಕರಣೆಗಳು ಒದಗಿಸಿಕೊಳ್ಳುವುದು ಮನೆಯವರಾಗಿರ್ತದೆ. ಯಾವಾಗ ನಾವು ಹಿಂದಿನ ದಿವಸ ರಾತ್ರಿ ಪುರೋಹಿತರು ಬಂದು ದರ್ಬೆಗೆ ಚೂರಿ ಹಾಕಲಿಕ್ಕೆ ಶುರು ಮಾಡಿದ್ರು, ತುಂಡು ಮಾಡಲಿಕ್ಕೆ ಆವಾಗ ಪಿತೃಗಳು ಬಂದಾಗಿದೆ. ಆದ್ದರಿಂದ ಹಿಂದಿನ ದಿವಸ ರಾತ್ರಿ ಉಪವಾಸ, ಮರದ ಶ್ರಾದ್ದ ಹಾಕುವಂಥ ಉಪವಾಸ. ಇದನ್ನೇನು ಅಂತ ಕರೆದು ಕ್ರಿಯಾ ಎಂಬ ಶಬ್ದದಿಂದ ಕರೆದು ಜ್ಞಾನ ಪುಷ್ಪಂ, ತಪ ಪುಷ್ಪಂ, ಕ್ರಿಯಾ ಪುಷ್ಪಂ ತಥೈವ ಕೊನೆಗೆ ಜ್ಞಾನ ಜೈವ ಅಷ್ಟಮ ಪುಷ್ಪಂ. ಏನು ದೇವರ ಬಗ್ಗೆ ಸರಿಯ ನಮ್ಮಲ್ಲಿ ಯೋಗ ತರಗತಿಗಳು ಇರ್ತಾರೆ. ಯೋಗ ತರಗತಿಯಲ್ಲಿ ಧ್ಯಾನ ಕಲಿಸಿಕೊಡ್ತಾರೆ. ಧ್ಯಾನ ಅವಾಗ ಯೋಗ ಮುಗಿಸ್ಕೊಂಡು ಹೊರಗೆ ಬಂದಾಗ ಏನು ಮಾಡಿಕೊಂಡು ಬಂದು ಧ್ಯಾನ ಮಾಡಿ ಬಂದೆ. ಏನು ಧ್ಯಾನ ಮಾಡಿದ್ದೆ? ಕಣ್ಣು ಮುಚ್ಚಿಕೊಂಡೆ. ಜ್ಞಾನ ಏನು? ಒಂದು ವಸ್ತು ಹೀಗೆ ಏನಂತ ತೀರ್ಮಾನ ಆದ ಮೇಲೆ ಆ ವಸ್ತುವಿನ ಬಗ್ಗೆ ನಿರಂತರ ಚಿಂತನೆಗೆ ಧ್ಯಾನ. ಹಾಗೋ ಹೀಗೋ ಅಂದ್ರೆ ಗೊಂದಲ ಇಟ್ಟುಕೊಂಡು ಚಿಂತನೆ ಅಲ್ಲ. ಹೀಗೆ ಏನಂತ ತೀರ್ಮಾನ ಮಾಡಿಕೊಂಡು ನಿರಂತರವಾಗಿ ಮಧ್ಯದಲ್ಲಿ ವಿಚ್ಛೇದ ತೈಲ ಧಾರೆಯಂತೆ ಮನವಬಹುದು ನರ ಹರಿಯಲ್ಲಿ ಶಂಭೋ ಅಂತ ಹೇಳಿದಂತೆ ತೈಲ ಧಾರೆಯಂತೆ, ನೀರಿನ ಧಾರೆಯಿಂದ ತೈಲ ಧಾರೆಯಂತೆ ನಿರಂತರವಾಗಿ ವಸ್ತುವಿನ ಬಗ್ಗೆ ಚಿಂತನೆ ಉಂಟಲ್ಲ, ಇದನ್ನು ಧ್ಯಾನ. ಹೀಗೆ 8 ಪುಷ್ಪಗಳನ್ನು ನಿರ್ಮಿಸಿಕೊಂಡು ನಾವು ಒಂದು ಪುಷ್ಪವನ್ನು ದುರ್ಗೆಯ ಪಾದಕ್ಕೆ ಹಾಕಿದ್ರೆ ಅದನ್ನು ಅವರು ತನ್ನ ಗಂಡನಿಗೆ ಒಪ್ಪಿಸಿದ್ರು. ಆವಾಗ 8 ಪುಷ್ಪವನ್ನು ಪ್ರತ್ಯೇಕವಾಗಿ ನಮ್ಮ ತಲೆಗೆ ಮುಡಿಸ್ತಾನೆ. ತಲೆಗೆ 8 ಪುಷ್ಪಗಳು ನಮ್ಮ ತಲೆಯೊಳಗೆ ಬರುವುದಂತೆ ಭಗವಂತ ಮಾಡ್ತಾನೆ ಅಂತ ಹೇಳಿಕೊಂಡು ಪುಷ್ಪವನ್ನು ನಿವೇದನೆ ಮಾಡಿದ್ರು ಹೆಣ್ಮಕ್ಕಳು. ಆಮೇಲೆ ಧೂಪವನ್ನು ಮಾಡಿದ್ರು. ಹೇಳುವಾಗ ಆಚೆಗೆ ಉಂಟು, ಆದರೆ ಮತ್ತೆ ನೈವೇದ್ಯವನ್ನು ಮಾಡಿದ್ದು ಹೇಳ್ತಾರೆ. ನನಗೆ ಅಲ್ಲಿದ್ದಂತೆ ಹೇಳ್ಕೊಂಡು ಅಂತ ನಮ್ಮಲ್ಲಿ ಧೂಪಾರತಿ ಅಂತ ಧೂಪಾರತಿ ನೋಡುವ ಬನ್ನಿ ಅಂತ ಹೇಳ್ಕೊಂಡು ದಾಸರು ಹಾಡೇ ಉಂಟು. ಧೂಪಾರತಿ ಧೂಪ ಮಾಡ್ತೇವೆ. 2 ಸಲ ಧೂಪ ಮಾಡಬೇಕು ಅಂತ ನಮ್ಮ ಮನೆಗಳಲ್ಲಿ ಒಂದೇ ಸಲ ನಾವು ಮಠಗಳಲ್ಲಿ ಇರುತ್ತದೆ. ಯಾಕೆಂದರೆ ಮೊದಲನೇ ಸಲದ ಧೂಪದ ಅಂಗಾರ ಉಂಟಲ್ಲ, ಅದು ಗ್ರಾಹ್ಯ ಅಲ್ಲ, ಅದನ್ನು ತಗೊಳ್ಬಾರದು ಅಂತ. ಅದಕ್ಕೋಸ್ಕರ ಪುನಃ ನೈವೇದ್ಯ ಸಮರ್ಪಣೆ ಆದಮೇಲೆ ಮತ್ತೊಮ್ಮೆ ಧೂಪ ಮಾಡುವುದು. ಆ ಧೂಪ ಗ್ರಾಹ್ಯ. ಮೊದಲನೇ ಸಲದ ಧೂಪದ ಅಂಗಾರ ಉಂಟಲ್ಲ, ಅದು ದೈತ್ಯರಿಗೆ ಸೇರಿದಂತೆ. ನಿಮ್ಮಲ್ಲಿ ಪ್ರಾಯ ಅಂತದ್ದು ತುಂಬ ಉಂಟು. ಮೊದಲನೇ ಸಲದೆಲ್ಲ ದೈತ್ಯರು. ಯಾಕೆ ಅವ್ರಿಗೆ ಸ್ವಲ್ಪ ಅವಸರ ಜಾಸ್ತಿ ಅಂತ ಲಕ್ಷ್ಮೀ ಸ್ವಯಂವರದ ಸಂದರ್ಭದಲ್ಲಿ ಕೂಡ ದೈತ್ಯರದ್ದು ಪ್ರವೇಶಿಸಿ ಸ್ವಲ್ಪ ಅವಸರದಲ್ಲಿ ಇತ್ತು ಅಂತ ಹೇಳ್ತಾರೆ. ಅಂತ ಅವರಿಗೆ ಅವಸರ ಜಾಸ್ತಿ. ಆದ್ದರಿಂದ ಮೊದಲನೇ ಧೂಪ ಅವರಿಗೆ ಸೇರಿದೆ. ಧೂಪ ಆದ ಮೇಲೆ ದೀಪಾರತಿ ಮಾಡಿದೆ. ದೀಪಾರತಿ ದೇವರಿಗೆ ತೋರಿಸಿ ಏಕಾರತಿ ಇರುತ್ತಲ್ಲ, ಆ ಏಕಾರತಿಯನ್ನು ತೋರಿಸಿ ಆ ದೀಪವನ್ನು ನಾವೇ ಆರಿಸಬೇಕು. ಕೈಯಲ್ಲಿ ನಾವಾಗಿ ಆರಿಸದೆ ಅದಾಗಿ ಆರಿ ಹೊಗೆ ಬಂತು ಅಂತಂದ್ರೆ ನೈವೇದ್ಯವನ್ನು ದೈತ್ಯರು ತಗೊಳ್ತಾರೆ. ನಾವಾಗಿ ಆರಿಸಿ ಬಂದ ಹೊಗೆಯಿಂದಾಗಿ ನೈವೇದ್ಯವನ್ನು ದೇವತೆಗಳು ತಗೊಳ್ತಾರೆ. ಇಷ್ಟು ಸೂಕ್ಷ್ಮ ಒಂದು ಪೂಜೆ.
ಗೊತ್ತಿಲ್ಲದ ವಿಷಯ ಇಲ್ಲ. ಯಾಕೆಂದ್ರೆ ಅಷ್ಟು ತಿಳಿದಷ್ಟು ಸರ್ವಜ್ಞವಾಗಿದ್ದಾರೆ. ಮನೆಯಲ್ಲಿ ನಾವು ಪುಟ್ಟ ಮಗುವನ್ನು 1 ತಿಂಗಳು 2 ತಿಂಗಳು ಆ ಮಗು ಪ್ರಾಯ 1 ವರ್ಷದ ತನಕ ಧೂಪ ಹಾಕ್ತೇವೆ. ಮಗುವಿಗೆ ಅಡಿಯಲ್ಲಿ ಬೆಂಕಿ ಹಾಕಿ ಆ ಬೆಂಕಿಗೆ ಗುಗ್ಗುಳ ಸಾಂಬ್ರಾಣಿ ಇದನ್ನೆಲ್ಲ ಹಾಕಿ ಅದರ ಮೇಲೆ ಮಗುವನ್ನು ಹೀಗೆ ಹಿಡಿಯುತ್ತೆ. ಯಾಕೆ? ಮಗುವಿನ ಎಲುಬು ಗಟ್ಟಿಯಾಗಲಿ ಎನ್ನುವ ದೃಷ್ಟಿಯಿಂದ, ಮಗು ಗಟ್ಟಿಯಾಗಬೇಕೆನ್ನುವ ದೃಷ್ಟಿಯಿಂದ. ಈಗ ಎಲ್ಲರಿಂದ ಬಿಡಿ. ಮತ್ತೆ ಈಗ ಎಲ್ಲ ಏನು ಅಂತಂದು ಬಿಟ್ಟರೆ ಎಲ್ಲ ಡಾಕ್ಟರ್ಗಳು, ನರಸಿಂಹದೇವರು, ಎಲ್ಲ ನಮ್ಮ ತಾಯಿಯಂದಿರು ಕಿರಣ್ ಅಂದ್ರೆ ಡಾಕ್ಟರ್ ಹೊಟ್ಟೆ ಬದಿಗಳು ಮಗು ತೆಗೆದು. ಇದು ಸರಿಯಾದ ಕ್ರಮ ಅಲ್ಲ ಅಂತ. ಹಾಗಾದ್ರೆ ಏನು ಆ ಮಗುವಿಗೆ ನಾವು ಬೆಂಕಿ ಮೇಲೆ ಹಿಡಿದ್ದೇವೆ, ಧೂಪದ ಮೇಲೆ ಹಿಡಿದ್ದೇವೆ, ಆ ಮಗುವಿಗೆ ಧೂಮ ಮಾಡ್ತೇವೆ. ಯಾಕೆ? ಮಗು ಗಟ್ಟಿಯಾಗಬೇಕು ಅಂತ ಹೆಣ್ಣುಮಕ್ಕಳು ದುರ್ಗೆಗೆ ಧೂಪ ತೋರಿಸಿದ್ದಾರೆ. ಮತ್ತು ಒಂದು ತೋರ್ತಾರೆ ರಾಜರಾಜ ಶ್ರೀಪಾದ ಅಂತ. ಅದು ನಾನು ಹೇಳ್ತೇನೆ ಏನು ಅಂತ. ಹೆಣ್ಮಕ್ಕಳು ಸಾಮಾನ್ಯವಾಗಿ ತಲೆಗೆ ಸ್ನಾನ ಮಾಡಿದ ಮೇಲೆ ತಲೆ ಕೂದಲನ್ನು ಒಂದ ಗಾಳಿಗೆ ಇಲ್ಲದ ಬಿಸಿಲಿಗೆ ಸಾಧ್ಯಾದಷ್ಟು ಬಟ್ಟೆಯಲ್ಲಿ ಒರೆಸಿಕೊಟ್ರೆ ಅದು ಇನ್ನೂ ನೀರು ಹೋಗೋಲ್ಲ. ಆವಾಗ ಅದನ್ನು ಬಿಡಿಸಿ ಹಾಕಿ ಒಂದು ಬಿಸಿಲಿಗೋ ಅಥವಾ ಗಾಳಿಗೋ ಹೇಳ್ತಾರೆ. ಅದು ಒಂದು ಕಾಲದಲ್ಲಿ ಹೊಗೆಗೂ ಹಿಡಿಯುತ್ತಿದ್ರಂತೆ ತಲೆ ಕೂದಲನ್ನು. ಹೊಗೆಗೆ ಹಿಡಿದು ತಲೆ ಕೂದಲನ್ನು ಆರಿಸುವುದು ಅಂತ, ಅದರಿಂದ ನೀರನ್ನು ಆರಿಸುವುದು ಅಂತ ರಾಜರಾಜ ಶ್ರೀಪಾದರನ್ನೇ ಅಂತ ಇದ್ದಾರೆ. ಧೂಪ ಸಮರ್ಪಣೆ ಮಾಡಿದ್ರು ದುರ್ಗೆ ಈ ಧೂಪದ ಹೊಗೆಯನ್ನು ಕೃಷ್ಣನಿಗೆ ಕೊಡು ಅಂತ. ಯಾಕೆ ಅಂತ ಕೇಳಿದ್ರಂತೆ. ಅದಕ್ಕೆ ರಾಜರಾಜ ಶ್ರೀಪಾದರು ಉತ್ತರ ಕೊಡ್ತಾರೆ ಏನಂತ. ಕೃಷ್ಣನ ಜೊತೆ ಈ ಹೆಣ್ಣು ಮಕ್ಕಳು ಮನೆಯಲ್ಲಿ ನದಿಯನ್ನು ಯಮುನೆಯಲ್ಲಿ ಸ್ನಾನ ಮಾಡುವಾಗ ಹೆಣ್ಣುಮಕ್ಕಳ ತಲೆ ಒತ್ತೆಯಾಗುತ್ತಲ್ಲ, ಆ ಒತ್ತೆಯಾದ ತಲೆಯಲ್ಲಿ ಕೃಷ್ಣ ತನ್ನಲ್ಲಿ ಸಂಗ್ರಹ ಮಾಡಿಕೊಂಡಿರುವ ಹೊಗೆಯಿಂದ ಒಣಗಿಸಲಿ ಅಂತ ಹೇಳಿಕೊಂಡು ಧೂಪ ಸಮರ್ಪಣೆ ಮಾಡಿ. ನಾವು ಇಷ್ಟು ಸಾರ ತಗೊಳ್ಳೋದು ಏನು ಅಂತ. ನಮ್ಮಲ್ಲಿ ಈ ಹಸಿ ಹಲಗೆ ಮರ ಏನಾಗಿದ್ರೆ ನಮ್ಮ ತುಳುವಿನಲ್ಲೇ ಹೇಳೋಣ, ಓಡ್ಬಣ್ಣ ಕುತ್ತಟ್ಟದು, ಅಕ್ಕಿ ಮುಡಿ ಕುತ್ತಟ್ಟದು, ಎಲ್ಲ ಕುತ್ತಟ್ಟ. ನಮ್ಮಲ್ಲಿ ಒಂದು ಏನಂತ ಕೆಳಗಿನಿಂದ ಅಡಿಗೆ ಶಾಲೆ. ನಾನು ಈಗ ಅಡುಗೆ ಶಾಲೆ ಹೋಗೋದಲ್ಲ, ಹಿಂದಿನ ಅಡುಗೆ ಶಾಲೆ ಹೋಗೋದು. ಈಗಿನ ಅಡುಗೆ ಶಾಲೆ ಬರ್ತಿದ್ದೀನಿ. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಶುರುವಾಗುತ್ತೆ ನೋಡಿ ಏನು ಅಂತ. ಬೆಂಕಿ ಇಲ್ಲದೆ ಅಡಿಗೆ, ಬೆಂಕಿಲ್ಲದ ಗಲಾಟೆ ನಿತ್ಯ ನಡೀತದೆ ಮನೆಯಲ್ಲಿ ಬೆಂಕಿ. ಆದರೆ ಒಂದು ಸಂತೋಷ ಏನು ಗೊತ್ತಾ, ನಾನು ಹೇಳಿದಲ್ಲೂ ಗೊತ್ತಿಲ್ಲ, ಚಕ್ರ ತಿರುಗಿದ್ರೆ ಬೇಕಲ್ವೋ. ರಸ್ತೆ ಬದಿಯಲ್ಲೆಲ್ಲ ಈಗ ನಾಮಫಲಕ ಶುರುವಾಗಿದೆ. ಏನು ಅಂತ, ಒಲೆಯಲ್ಲಿ ಅಡಿಗೆ, ಎಲೆಯಲ್ಲಿ ಊಟ, ಎಲ್ಲ ರಸ್ತೆ ಬದಿಯಲ್ಲಿ ಶುರುವಾಗಿದೆ. ಅಷ್ಟು ಹಾಕಲಿಕ್ಕೆ ಪುರುಸೋತಿಲ್ಲ. ಅದಕ್ಕೆ ಮಾಡಿದ ಒಲೆಯಲ್ಲಿ ಊಟ ಅಂತ ಒಲೆಯಲ್ಲಿ ಅಡಿಗೆ, ಎಲೆಯಲ್ಲಿ ಊಟ ಅದರ ಅರ್ಥ. ಅಷ್ಟು ಪುರುಸೋತಿಲ್ಲ. ನಮ್ಗೆ ಓದಲಿಕ್ಕೆ ಪುರುಸೋತಿಲ್ಲ, ಬರೀಲಿಕ್ಕೆ ಪುರುಸೋತಿಲ್ಲ. ಒಲೆಯಲ್ಲಿ ಊಟ. ಹಾಗಾದ್ರೆ ಎಂದೂ ಕೂಡ ನಮ್ಮ ಹಿಂದಿನ ಋಷಿಗಳು ಹಾಕಿಕೊಟ್ಟದ್ದು ಹೋಗುವುದಿಲ್ಲ. ಅದಕ್ಕೆ ಒಳ್ಳೆಯ ಉದಾಹರಣೆ ಕೊರೋನಾ. ಧನ್ಯವಾದಗಳು ಕೊರೋನಾ. ಯಾಕೆ ಅಂತ ಯಾರು ಕೇಳಿ, ಋಷಿಗಳು ಹಾಕಿಕೊಟ್ಟದ್ದು ಒಬ್ಬ ಮತ್ತೊಬ್ಬರನ್ನು ಮುಟ್ಟಬಾರದು ಅಂತ ಋಷಿಗಳು ಹಾಕಿಕೊಟ್ಟದ್ದು. ಹೇಗೆ ಬಂತು? ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಬಂದು ಒಬ್ಬ ಮತ್ತೊಬ್ಬರ ಹತ್ರ ಮಾತಾಡಬೇಕು ಅಂತಾದ್ರೆ ಹೀಗೆ ಬಾಯಿಗೆ ಕೈ ಹಿಡಿದು ಮಾತಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಈಗ ಮುಖಪಟ್ಟಿ. ಆದ್ರೆ ನಾವು ಕೊರೋನಾಕ್ಕೆ ಧನ್ಯವಾದ ಹೇಳಬೇಕಂತ ಹಿಂದಿನದೆಲ್ಲ ಉಳಿಸಿಕೊಂಡು ಬಂತು ಅಂತ ಹೇಳಿಕೊಂಡು ಅದೇ ರೀತಿಯಲ್ಲಿ ಹೆಣ್ಣುಮಕ್ಕಳು ತಮ್ಮ ತಲೆ ಕೂದಲನ್ನು ಒಣಗಿಸಿದ್ರು. ಅದು ನಮ್ಮಲ್ಲಿ ಕುತ್ತಟ್ಟ ಅಂತಿರುತ್ತೆ. ಏನು ಹಸಿ ತಟ್ಟನ್ನು ಒಣಗಿಸಿ ಗಟ್ಟಿ ಮಾಡುವುದಕ್ಕೋಸ್ಕರ ಅಲ್ಲಿ ಹಾಕುವುದನ್ನು ನಾವು ವಸ್ತುಗಳನ್ನು ನಾವು ಏನಿದೆ ಕೊಡ್ಬೇಕು ಗೊತ್ತಾ. ಈ ಹೆಣ್ಮಕ್ಕಳು ಆ ಧೂಪದಲ್ಲಿ ತಲೆ ಕೂದಲನ್ನು ಒಣಗಿಸ್ತಾರೆ ಅಂದ್ರೆ ತಲೆ ಕೂದಲು ಗಟ್ಟಿಯಾಗಿರಬೇಕು ಅಂತ. ತಲೆಯಿಂದ ತಲೆ ಕೂದಲು ಕಿತ್ತು ಬರಬಾರದು ಅಂತ. ತಲೆಯಿಂದ ಕೂದಲು ಕಿತ್ತು ಬರುವುದು ಅಂತಂದ್ರೆ ವೈದ್ಯವ್ಯ ಅನ್ನೋದು ಒಂದೇ ಅರ್ಥ.
ಕೂದಲು ಗಟ್ಟಿ ಇರಬೇಕು ಅಂತಂದ್ರೆ ಮುದಿ ಐದೆಯರು ಸುಮಂಗಳೆಯರು ಆಗಿರಬೇಕು ಎನ್ನುವ ದೃಷ್ಟಿಯಿಂದ ಈ ಗೋಪಿಕಾ ಸ್ತ್ರೀಯರು ಕೃಷ್ಣನಿಗೆ ಧೂಪವನ್ನು ಮಾಡಿದರು. ತಲೆ ಕೂದಲು ಗಟ್ಟಿಯಾಗಿರಬೇಕು, ತಲೆ ಕೂದಲು ಕಿತ್ತು ಬರಬೇಕು ಇಂಥ ಧೂಪವನ್ನು ನಿವೇದನೆ ಮಾಡಿದ್ರು. ತಾಂಬೂಲವನ್ನು ಹಾಲನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿದ್ರಂತೆ ಕೃಷ್ಣನಿಗೆ. ಹಾಲಿನ ದೇವತೆ ಯಾರು ಗೊತ್ತಾ? ಸರಸ್ವತಿ ಹಾಲಿನ ದೇವತೆ. ನಮ್ಮ ಶಾಸ್ತ್ರಕಾರ ತುಪ್ಪದಲ್ಲಿ ಲಕ್ಷ್ಮಿ ಇರ್ತಾಳಲ್ಲ, ಅದೇ ರೀತಿ ಹಾಲಿನಲ್ಲಿ ಸರಸ್ವತಿ ಇರ್ತಾಳೆ. ಹಾಲನ್ನು ನೈವೇದ್ಯ ಮಾಡಿದ್ರಂತೆ. ದುರ್ಗೆ ಕೊಡು ನಿನ್ನ ಗಂಡನಿಗೆ, ಕೃಷ್ಣನಿಗೆ ಕೊಡು. ಕೃಷ್ಣ ಏನು ಮಾಡಬೇಕು? ತಿರುಗಿ ಕೊಡಬೇಕು. ಏನು ಕೊಡಬೇಕು? ಆಲ್ಕೋಹಾಲ್. ಮತ್ತೆ ಏನನ್ನು ತಿರುಗಿ ಕೊಡಬೇಕು? ಅದರ ಅಭಿಮಾನಿ ದೇವತೆ ಸರಸ್ವತಿ ಅಲ್ವಾ? ಕೃಷ್ಣನ ಬಾಯಿಯಿಂದ ಸರಸ್ವತಿ ನಮಗೆ ಕೊಡಬೇಕು. ನಾವು ಕೃಷ್ಣನಿಗೆ ಹಾಲು ಕೊಡ್ತೇವೆ, ಕೃಷ್ಣನ ಬಾಯಿಯಿಂದ ಸರಸ್ವತಿ ನಮಗೆ ಕೊಡಬೇಕು. ಸರಸ್ವತಿ ಅಂತ ಬಿಟ್ಟರು ಭಗವದ್ಗೀತೆಯಂತಹ ಮಾತುಗಳು ಅಂತಂದು ಒಳ್ಳೆಯ ಕೃಷ್ಣನಿಗೆ ನೈವೇದ್ಯ ಮಾಡೋಣ. ಪ್ರತಿ ದಿವಸ ಹಾಲು ನೈವೇದ್ಯ ಮಾಡೋಣ ದೇವರಿಗೆ. ತುಂಬ ಮಾಡಬೇಕು ಅಂತೇಳಿ. ಹೌದು, ನಮ್ಮ ದೇವರು ತುಂಬ ಕೇಳ್ತಾನೆ. ಹೌದು, ತುಂಬ ಬೇಕು. ನಾನು ಎಲ್ಲಿ ಹೋಗು ಸ್ವಾಮಿ ತುಂಬ ಅದಕ್ಕಲ್ಲ, ತುಂಬ ಕೇಳ್ತಾನೆ. ಅದು ಲೋಟ ಚಿಕ್ಕದು ಮುಗಿದೋಯ್ತದೆ. ದೇವರಿಗೆ ತುಂಬ ಹೃದಯದಿಂದ ತುಂಬ ಬೇಕು. ನೀವು ಇದರಲ್ಲಿ ಯಾವುದೇ ಇದರಲ್ಲಿ ಕೇಳಿ ಈಗ ಮುಂತಾಗಿರೋ ಗೊತ್ತಿಲ್ಲ. ಒಂದು ಸಮಯದಲ್ಲಿ ಬರ್ತಿತ್ತು ಎದೆ ತುಂಬಿ ಹಾಡುವುದು ಅಂತ, ಒಂದು ಸಮಯದಲ್ಲಿ ಬರ್ತಿತ್ತು. ಏನಂತ ಎದೆ ತುಂಬಿ ಹಾಡು ಅಂತಾರೆ? ಮನಪೂರ್ವಕ ಹಾಡು ಅಂತಾರೆ. ಅದು ಪಾತ್ರದಲ್ಲಿ ದೇವರಿಗೆ ತುಂಬ ಕೊಡುವುದು ಅಂತ ಬಿಟ್ಟರು ಎದೆ ತುಂಬಿ ಕೊಡುವುದು ಅಂತಂದು ಒಳ್ಳೆಯ. ಅಷ್ಟು ದೊಡ್ಡ ಪಾತ್ರ ಇದೆ, ಅಷ್ಟು ದೊಡ್ಡ ಪಾತ್ರ ಉಂಟು. ಆದರೆ ಆ ಪಾತ್ರಕ್ಕೆ ಹಾಕಲಿಕ್ಕೆ ಹಾಲಿಲ್ಲ. ಹೌದಾ? ಲೋಟ ತುಂಬ ಇದೆ. ದೇವರನ್ನು ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತಾನೆ. ಹಾಲನ್ನು ಸ್ವೀಕಾರ ಮಾಡಿ ನಮಗೆ ಏನು ಕೊಡ್ತಾನೆ ದೇವರು? ಸರಸ್ವತಿಯನ್ನು ಕೊಡ್ತಾನೆ, ಒಳ್ಳೆಯ ಮಾತನ್ನು ಕೊಡ್ತಾನೆ. ಭಗವದ್ಗೀತೆಯೋ ಮಹಾಭಾರತವೋ ರಾಮಾಯಣವೋ ಇಂತಹ ಗ್ರಂಥಗಳನ್ನು ನಮ್ಮ ಸಮಾಜಕ್ಕೆ ಕೊಡ್ತಾನೆ. ಯಾವ ಗ್ರಂಥ ಇತ್ತು ನಮ್ಮ ದೈನಂದಿನ ಜೀವನಕ್ಕೆ ಅನುಕೂಲವಾಗಿದೆಯೋ ಅಂತ ಗ್ರಂಥಗಳು ತಂದೆ ತಾಯಿಗಳ ಬಾಯಿಂದ ಮಕ್ಕಳಿಗಾಗಿ ಬರುತ್ತದೆ. ಅಂದರೆ ಒಡಿ ಕಡಿ ಬಡಿ ಇನ್ನೂ ಎದ್ದಿಲ್ವ ಅಂತ ಹೇಳ್ಕೊಂಡು ಕಸ ಬರಲಿ ಹೇಳ್ಕೊಂಡೇ ಬರುವುದು. ಬೆಳಿಗ್ಗೆ ಮಕ್ಕಳನ್ನು ಎಬ್ಬಿಸ್ತೇನೆ. ಮಕ್ಕಳು ಒಳ್ಳೆಯ ಮಾತನ್ನು ಹೇಳಿದ್ರೆ ಈಗಿನ ಕಾಲದಲ್ಲಂತೂ ಮಕ್ಕಳನ್ನು ನಿಭಾಯಿಸೋದು ಭಾರಿ ಕಷ್ಟ. ಒಂದು ಹೇಳಿದ್ರೆ ಕಮ್ಮಿ, ಎರಡು ಹೇಳಿದ್ರೆ ಜಾಸ್ತಿ. ಇಂತಹ ಸಂದರ್ಭದಲ್ಲಿ ಒಳ್ಳೆಯ ಮಾತಿಗೆ ನಮ್ಮ ಮಕ್ಕಳು ಜಗ್ಗಬೇಕು ಅಂತಾದರೆ, ಒಳ್ಳೆಯ ಮಾತು ಒಳ್ಳೆಯ ಸರಸ್ವತಿ ಇದ್ದಂತೆ ಅರ್ಜುನ ಜಗ್ಗಿದಂತೆ ಒಳ್ಳೆಯ ಮಾತಿಗೆ ಜಗ್ಗಬೇಕು ಅಂತಾದರೆ ಪ್ರತಿ ದಿವಸ ದೇವರಿಗೆ ಒಂದು ಹಾಲು ಸಮರ್ಪಣೆ ಮಾಡೋಣ. ಹಾಲನ್ನು ಸ್ವೀಕಾರ ಮಾಡಿ ಸರಸ್ವತಿಯನ್ನು ಕೊಡಪ್ಪ ಅಂತ ಹೇಳಿಕೊಂಡು ಆ ಹೆಣ್ಮಕ್ಕಳು ಕೃಷ್ಣನಿಗೆ ಹಾಲಿನ ನೈವೇದ್ಯ ಮಾಡಿದ್ರು, ತಾಂಬೂಲವನ್ನು ಅರ್ಪಣೆ ಮಾಡಿದ್ರು. ತಾಂಬೂಲಕ್ಕೆ ಪ್ರಾಶಸ್ತ್ಯ ತುಂಬ ಉಂಟು ಅಂತದೆ. ಒಂದು ತಾಂಬೂಲ ಯಾರಿಗೂ ಕೊಡಬೇಡ, ಒಂದು ನಿಷೇಧ. ಒಂದು ಬತ್ತಿಯಲ್ಲಿ ದೀಪ ಹಚ್ಚಬೇಡ, ತೋಟದಿಂದ ಒಂದು ಬಾಳೆಯಲ್ಲಿ ತರಬೇಡ. ಇದೆಲ್ಲ ಒಂದು ಏನಕ್ಕೆ ನಮ್ಮಲ್ಲಿ ತುಂಬ ನಿಷೇಧ. ಅದೇ ರೀತಿ ಒಂದು ತಾಂಬೂಲ ಯಾರಿಗೂ ಕೊಡಬೇಡ, ಎರಡು ಕೊಡಬೇಡ. ಯಾಕೆ? ಎರಡು ಕೊಟ್ಟಿ ಅಂತಂದು ಬಿಟ್ಟರೆ ಇದ್ದ ಭಾಗ್ಯ ನಶಿಸಿ ಹೋಗುವುದು. ಮೂರು ಕೊಟ್ಟಾಗ ಮೂರು ಕೊಡಬೇಡ, ಅನಿಷ್ಟ ಬಂದು ಒದಗುತ್ತದೆ. ಈಗ ಅನಿಷ್ಟನೇ ಯಾವಾಗ ಹೋಗದಪ್ಪ ಅಂತ ಕಾಯ್ತಾ ಇದ್ದೇವೆ ನಾವು. ಮೂರು ತಾಂಬೂಲ ಇಲ್ಲ ಬ್ರಾಹ್ಮಣರಿಗೆ ಮೂರು ತಾಂಬೂಲ ಕೊಟ್ಟು ಬಿಟ್ಟರೆ ಪುನಃ ಇದೇ ಅನಿಷ್ಟ ಮತ್ತೆ ಪುನಃ 5 ವರ್ಷಕ್ಕೆ ಬಂದಿತ್ತು. ಅದು ಬರಬಾರದು, ಅನಿಷ್ಟ ಬರಬಾರದು. ಅದಕ್ಕೋಸ್ಕರ ನಾವು 3 ತಾಂಬೂಲ ಸೂತ್ರ ನೋಡಬಾರದು. 4, 5 ಅದಕ್ಕೊಂದು ಎಲೆ ಅಡಿಕೆ, ಅದರಲ್ಲಿ ಅಡಿಕೆ 4 ಅಥವಾ 5. 4 ಚತುರ್ವಿಧ ಪುರುಷಾರ್ಥಕ್ಕೆ ಕಾರಣವಾಗುವುದು, 5 ಕಾರ್ಯಸಿದ್ಧಿಗೆ ಕಾರಣ. ಚತುರ್ವಿಧ ಪುರುಷಾರ್ಥಗಳು ಸಿದ್ಧ ಆಗುವುದಕ್ಕೋಸ್ಕರ 4 ಅಥವಾ 5 ತಾಂಬೂಲ, ಅದಕ್ಕೆ ಅಡಿಕೆ, ಅದನ್ನಿಟ್ಟು ನಾವು ದೇವರಿಗೆ ಎಲ್ಲ ದೇವರದ್ದು ಊಟ ಆದಮೇಲೆ ದೇವರಿಗೆ ತಾಂಬೂಲ ಸಮರ್ಪಣೆ ಮಾಡೋದು. ಎಲ್ಲ ಒಟ್ಟಿಗೆ ಒಟ್ಟಿಗೆ ಊಟ ಆದಮೇಲೆ ನೈವೇದ್ಯ ಸಮರ್ಪಣೆ ಆದಮೇಲೆ ಅನ್ನ ಪಾಯಸ ಸಮರ್ಪಣೆ ಆದಮೇಲೆ ಅದರಲ್ಲಿ ಕೂಡ ತಾಂಬೂಲಕ್ಕೆ ತುಳಸಿ ಹಾಕಬಾರದು. ತುಪ್ಪಕ್ಕೂ ತುಳಸಿ ಹಾಕಬಾರದು, ತಾಂಬೂಲಕ್ಕೂ ತುಳಸಿ ಹಾಕಬಾರದು. ಮತ್ತೆ ಅಡಿಕೆಗೆ ಹಾಕಬೇಕು ತುಳಸಿ. ತುಪ್ಪಕ್ಕೆ ಹೂ ಹಾಕಿ ತುಳಸಿ ಹಾಕಬಾರದು ಅಂತ ಶಾಸ್ತ್ರದ ನಿಯಮ. ಆ ಕ್ರಮದಲ್ಲಿ 4 ಅಥವಾ 5 ಎಲೆ ಅದನ್ನು ಸ್ವಲ್ಪ ಏನು ಇದಕ್ಕೆ ತಾಂಬೂಲ ಅಂತ
ಅಪೇಕ್ಷೆಗಳಲ್ಲಿ ನಮ್ಮನ್ನು ಮುಳುಗಿಸುವಂತೆ ಮಾಡುತ್ತದೆ. ಅದಕ್ಕೆ ತಾಂಬೂಲ ಅಂತ ಹೆಸರು. ಅಂದರೆ ಮನೆಯಲ್ಲಿ ಊಟ ಆದಮೇಲೆ ತಾಂಬೂಲ ಒಂದು ತಟ್ಟೆಯಲ್ಲಿ ತಾಂಬೂಲ ಎಲ್ಲ ಇಟ್ಟು ಮನೆಯೊಳಗೆ ಇಟ್ಟಿರ್ತೇವೆ. ನಮ್ಮ ದೌರ್ಭಾಗ್ಯ ಅಂತಂದರೆ ಪಕ್ಕದಲ್ಲೇ ಮನೆ ಇದ್ದರೆ ಈ ಮನೆಯಲ್ಲಿ ಊಟ ಮಾಡಿ ಬೈಕೊಳ್ಳುತ್ತೀವಿ. ನಮ್ಮ ಮನೆಗೆ ಹೋಗಿ ಹಿರಿಯರನ್ನು ಅತಿಥಿಗಳು ಮನೆಯೊಳಗೆ ನಾವು ಬಂದಾಗ ಆ ಮನೆಯಲ್ಲಿದ್ದಂತಹ ದಾರಿದ್ರ್ಯ ಅಂಗಳದಲ್ಲಿ ನಿಂತಿರುತ್ತೇವೆ. ನಾವು ಆ ಮನೆಗೆ ಹೋಗಿ ಊಟ ಮಾಡಿ ಹೊರಗೆ ಬಂದು ಸೀದಾ ಮನೆಗೆ ಹೋದರೆ ನಮ್ಮ ಜೊತೆಯೇ ಬರುತ್ತದೆ. ಅದಕ್ಕೆ ಮಾಡಬೇಕು, ತಿರುಗಿ ಮನೆಯೊಳಗೆ ಬರಬೇಕು. ಅದಕ್ಕೆ ಮನೆಯೊಳಗೆ ತಾಂಬೂಲ ಇಟ್ಟಿರ್ತಾರೆ. ತಾಂಬೂಲವನ್ನು ಮೆಲ್ಲಬೇಕು, ತಾಂಬೂಲವನ್ನು ಸವಿಬೇಕು. ಸವಿವಾಗ ಯಾವ ಅಪೇಕ್ಷೆಯಿಂದಾಗಿ ಯಜಮಾನ ನಮ್ಮನ್ನೆಲ್ಲ ಕರೆದು ಊಟ ಹಾಕಿದ್ದಾನೋ ಅವನ ಅಪೇಕ್ಷೆ ಪೂರ್ಣ ಆಗಲಿ ಅಂತ ಹೇಳಿಕೊಂಡು ಹರಸಿಕೊಂಡು ತಾಂಬೂಲ ಎರಡು ಸೇರಿ ತಾಂಬೂಲ ಅಂತ ಅದನ್ನು ಸವಿದುಕೊಂಡು ಮನೆ ಹೋಗಬೇಕು. ತುಳಿದಕ್ಕೆ ಏನು ಹೆಸರು? ಬಚ್ಚಿರೆ. ನಮ್ಮನ್ನು ಸುತರಾಂ ಬಚ್ಚರೆ ಬುಡ್ಚುಚಿ ಸುಸ್ತು 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 ಅಂತ ಹೇಳಲಿಕ್ಕೆ ಬಿಡೋಲ್ಲ. ಇದರಲ್ಲಿ ಎದ್ರೆ ಸುಸ್ತು, ಕೂತ್ರೆ ನಮಗೆ ದಣಿವಾಗದಂತೆ ನೋಡಿಕೊಳ್ಳುತ್ತೇನೆ. ಆದ್ದರಿಂದ ಅದಕ್ಕೆ ತುಳಿನಲ್ಲಿ ಬಚ್ಚಿರೆ ಅಂತ ಹೆಸರು ಬಂತು. ನಮ್ಮಲ್ಲಿ ತಮ್ಮಂತ್ರ ಅಂತ ಹೆಸರು ಉಂಟು. ನಮ್ಮ ಅಪೇಕ್ಷೆಗಳಿಗೆ ತಾಂಬೂಲ ತಮ್ಮಂತೆ ನಮ್ಮ ಅಪೇಕ್ಷೆಗಳಿಗೆ ತ್ರಾಣ ಕೊಡುತ್ತದೆ. ಅದರಿಂದ ತಮಂತ್ರ ಅಂತ ಹೆಸರು ಬಂತು. ಸಂಸ್ಕೃತದ ಹೆಸರು ತಾಂಬೂಲ ಅಂತ ಹೇಳ್ಕೊಂಡು. ಹೀಗೆ ಆ ಹೆಣ್ಮಕ್ಕಳು ತಾಂಬೂಲವನ್ನು ದುರ್ಗೆಗೆ ಕೊಟ್ಟಂತೆ ಇದನ್ನು ದೇವರಿಗೆ ಕೊಡೋದು. ಯಾಕೆ ಅಂತಂದರೆ ದೇವರು ತಾಂಬೂಲವನ್ನು ತಿಂದು ಉಗುಳ್ತಾನಲ್ಲ, ಅದು ನಮಗೆ ಬೇಕು. ದೇವರ ಹೆಂಡತಿ ಮಾಯಾ ಅವಳಿಗೆ ಹೆಸರು. ಅವಳ ಹಿಡಿತದಿಂದ ತಪ್ಪಿಕೊಳ್ಬೇಕು ಆದರೆ ದೇವರ ಉಚ್ಚಿಷ್ಟವನ್ನು ಉಣ್ಣಬೇಕಂತೆ. ದೇವರು ಹಾಕಿಕೊಂಡು ಬಿಸಾಡಿದ ಮಾಲಿಕೆಯನ್ನು ಹಾಕಿಕೊಳ್ಬೇಕಂತೆ. ಹೊರ ವಸ್ತುಗಳನ್ನು ನಾವೇ ಹಾಕಿಕೊಳ್ಳುತ್ತಾರೆ. ಆದ್ದರಿಂದ ಕೃಷ್ಣ ತಿಂದು ಉಚ್ಚಿಷ್ಟ ಬಿಸಾಡಿದ ತಾಂಬೂಲ ನಮಗೂ ಬೇಕು. ಅದಕ್ಕೋಸ್ಕರ ದೇವರಿಗೆ ತಾಂಬೂಲ ಕೊಡ್ತೇವೆ. ಇದರ ಅಂತರ್ಯ ಏನು ಗೊತ್ತಾ? ಈಗಿನ ಕಾಲದಲ್ಲಿ ಮಾತ್ರ ಅದೇನಿಲ್ಲ. ಹಿಂದಿನ ಕಾಲದಲ್ಲಿ ಏನಿತ್ತು? ಪತಿ ಊಟ ಮಾಡಿದ ಮೇಲೆ ಆ ಎಲೆಯಲ್ಲಿ ಪತ್ನಿಯಾರು ಊಟ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಅಷ್ಟು ಸಂಸ್ಕೃತಿ. ಈಗ ಇವಳು ಅವನು ಒಟ್ಟಿಗೆ ಊಟ ಗ್ರಹ, ಅದು ಮನೆಯಲ್ಲಿ ಹೋಟೆಲಲ್ಲಿ. ಆ ಪರಿಸ್ಥಿತಿ ಬಂದ ಅನಂತ ತನಕ ನಾವು ಬಂದಿದ್ದೇವೆ ಅಂತ ಹೇಗಿರುತ್ತೆ. ಈಗಿನ ಕಾಲದಲ್ಲಿ ಇಬ್ಬರು ಉದ್ಯೋಗಕ್ಕೆ ಹೋಗಬಹುದು. ಪತಿ ಒಂದು ಊರಲ್ಲಿರ್ತಾನೆ, ಪತ್ನಿ ಮತ್ತೊಂದೂರಲ್ಲಿರ್ತಾರೆ. ಒದ್ದಾಡ್ತಾರೆ. ಇಬ್ಬರು ಕೂಡ ವರ್ಗಾವಣೆಗೆ ಒಂದೇ ಊರಿಗೆ ವರ್ಗಾವಣೆ ಒದ್ದಾಡ್ತಾ ಇದ್ದಾರೆ. ಜಪ್ಪಯ್ಯ ಅಂತಂದ್ರು ಮೇಲಿನ ಲಂಚ ಕೊಟ್ಟರು ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ವಾದಿರಾಜ ಶ್ರೀಮಾವರು ಕೊಟ್ಟಿರತಕ್ಕಂಥ ಔಷಧಿ ತಗೊಳ್ಳೋಣ ಕೆಲಸ ಸರಿ ಏನು ಅಂತೇಳಿ ಪ್ರತಿನಿತ್ಯ ದೇವರಿಗೆ ನಾವು ಮನೆಯಲ್ಲಿ ನಮಗೆ ತಾಂಬೂಲ ತಂದು ಅರ್ಪಣೆ ಮಾಡುವಷ್ಟು ಶ್ರೀಮಂತರಿಲ್ಲದೆ ಕೂಡ ಮನಸ್ಸಿನಲ್ಲೇ ನಾವು ತಾಂಬೂಲವನ್ನು ಚಿತ್ರಣ ಮಾಡಿಕೊಂಡು ದುರ್ಗೆ ಕೈಯಲ್ಲಿ ಕೊಟ್ಟು ಕೃಷ್ಣನಿಗೆ ಒಪ್ಪಿಸೋ ಅಂತ ಹೇಳಿಕೊಂಡು ಪ್ರತಿ ದಿವಸ ಚಿಂತನೆ ಮಾಡಿದರೆ ಏನಾಗುತ್ತೆ? ದೇವರ ಎಂಜಲು ಇವರ ಗೋಪಿಯರಿಗೆ ಸಿಗುತ್ತಲ್ಲ, ಅದೇ ರೀತಿ ಗಂಡನ ಎಂಜಲು ಹೆಂಡತಿಗೆ ಸಿಗುತ್ತಲ್ಲೇ ಅಂತ ಇಬ್ಬರು ಕೂಡ ಒಂದೇ ಊರಿಗೆ ಬರ್ತಾರೆ. ಈಗ ಅವನ ಎಂಜಲು ಇವಳಿಗೆ ಸಿಗಬೇಕು, ಇಬ್ಬರು ಒಂದೇ ಊರಲ್ಲಿ ಒಂದೇ ಮನೆಯಲ್ಲಿ ಇರಬೇಕು ತಾನೆ. ಎಲ್ಲೆಲ್ಲಿದ್ದವರು ಒಂದೇ ಊರಿಗೆ ಬರಬೇಕು ಅಂತಾದರೆ ದೇವರಿಗೆ ತಾಂಬೂಲವನ್ನು ವಾದಿರಾಜ ಶ್ರೀಪಾದರು ರುಕ್ಮಿಣೀಶ್ ವಿಜಯದಲ್ಲಿ ಕೊಟ್ಟಿರತಕ್ಕಂಥ 5ನೇ ಸರ್ಗ, 19 ಸರ್ಗ ಉಂಟು. ಅದರಲ್ಲಿ 19 ಭಾಗ ಉಂಟು. ಅದರಲ್ಲಿ 5ನೇ ಭಾಗದಲ್ಲಿ 5ನೇ ಸರ್ಗದಲ್ಲಿ ಕೊನೆಯ ಹಂತದಲ್ಲಿ ಉಂಟು. 5ನೇ ಸರ್ಗದ ಕೊನೆಯ ಹಂತದಲ್ಲಿ ವಾದಿರಾಜ ಶ್ರೀಪಾದ ವಿಚಾರಗಳನ್ನೆಲ್ಲ ಹೇಳ್ತಾರೆ. ನೀವು ಲೌಕಿಕವಾಗಿ ನನಗೆ ಒದ್ದಾಡಿದ್ರೆ ಕೆಲಸ ಆಗೋಲ್ಲ, ಆಧ್ಯಾತ್ಮಿಕವಾಗಿ ಆವಾಗ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳಿ ತಾಂಬೂಲವನ್ನು ಅವಳಿಗೆ ಅರ್ಪಣೆ ಮಾಡಿದ್ರು. ಈಗ ವಾದಿರಾಜ ಶ್ರೀಪಾದರು ಹೆಣ್ಮಕ್ಳು ಗೋಪಿಕಾಸ್ತ್ರೀಯರು ಕೃಷ್ಣನನ್ನು ಪತಿಯನ್ನಾಗಿ ಪಡೆಯುವುದಕ್ಕೋಸ್ಕರ ಮಾಡಿಕೊಂಡು ಬಂದಿರತಕ್ಕಂಥ ಆರಾಧನೆಯನ್ನು ರುಕ್ಮಿಣೀಶ ವಿಜಯದ ಮೂಲಕ ವಾದಿರಾಜರು ಕೊಟ್ಟಿರೋ ರುಕ್ಮಿಣೀಶ ವಿಜಯದ ಮೂಲಕ 3 ದಿವಸ ನಾನು ಮೊದಲೇ ಹೇಳಿದ್ದೇನೆ. ರುಚಿಯಾಂಡ ಇಲ್ಲಿದೆ